ಸತಾಂ ಮುದೇ. ಈಗ 53 ನ ಪಂಚಮ ಇವತ್ತೊಂದು ನೋಡಿ. ಪ್ರಮಾಣ ಅವಿಷಯತ್ವಂ ನಾಮ ಯತ್ಕಿಂಚಿತ್ ಪ್ರಮಾಣ ಅವಿಷಯತ್ವಂ ಅಥವಾ ಪ್ರಮಾಣ ಮಾತ್ರ ಅವಿಷಯತ್ವಂ ಅಂತ ಹೇಳಿದರು. ಈಗ ಯಾರಿಗೆ ಅವರು ಹೇಳಿದ್ದರು, ಚತುರ್ಥ ಪ್ರಮಾಣ ಅವಿಷಯತ್ವ ಎಂಬತಕ್ಕಂಥದ್ದು ನಾಲ್ಕನೇ ಪಕ್ಷ. ಆ ಪ್ರಮಾಣ ಅವಿಷಯತ್ವ ಎಂಬತಕ್ಕಂಥದ್ದು ಏನಿದೆ ಅದು ಎರಡು ರೀತಿ ನಾವು ಹೇಳಬಹುದು. ಒಂದು ಕಿಂಚಿತ್ ಪ್ರಮಾಣ ಅವಿಷಯತ್ವ ಅಂದರೆ ಯಾವುದೋ ಒಂದು ಪ್ರಮಾಣಕ್ಕೆ ವಿಷಯ ಆಗಿರುವುದು ಅಂತ, ಅಥವಾ ಪ್ರಮಾಣ ಮಾತ್ರ ಅಂದರೆ ಯಾವುದ್ಯಾವುದು ಪ್ರಮಾಣ ಇದು ಪ್ರತ್ಯಕ್ಷ ಅನುಮಾನ ಆಗುವ ಅದು ಯಾವುದಿಂದಲೂ ಕೂಡ ವಿಷಯಕ್ಕಾಗಬಾರದು ಈ ಜಗತ್ತು ಅಂತ ಹೇಳ್ತೀವಿ ಅಂತ ಹೇಳಬೇಕು. ಅಲ್ಲಿ ಮೊದಲನೇ ಪಕ್ಷ ಏನಿದೆ ಅದು ಪ್ರಮಾಣ ವಿಷಯತ್ವ ಎಂಬತಕ್ಕಂಥದ್ದು ಯತ್ಕಿಂಚಿತ್ ಪ್ರಮಾಣ ವಿಷಯತ್ವ ಅಂತ ಹೇಳಿಬಿಟ್ರೆ ಆಗ ನಾದ್ಯ ಗಂಧಾದೇಹೇ ಶೋಧಾದ್ಯ ವಿಷಯತಾ ಸಿದ್ಧಾಧನತ್ವಾತ್. ಗಂಧಾದಿಗಳೇನಿದೆ ಅದು ಪ್ರಪಂಚದಲ್ಲಿ ಅದು ಸೇರಿದೆ. ಗಂಧಾದಿಗಳು ಕೂಡ ಪ್ರಪಂಚದಲ್ಲಿ ಸೇರಿದೆ. ಅದು ಮಿಥ್ಯಾತ್ವ ಸಾಧನೆ ಮಾಡಬೇಕು. ಅದು ಪ್ರಮಾಣ ಅವಿಷಯತ್ವ ಅಂತ ಅದಕ್ಕೆ ಹೇಳಿಬಿಟ್ರೆ ಯತ್ಕಿಂಚಿತ್ ಪ್ರಮಾಣ ಅವಿಷಯತ್ವ ಅಂತ ಹೇಳಿದ್ರೆ ಗಂಧಾದಿಗಳು ಕೇವಲ ಇಂದ್ರಿಯಕ್ಕೆ ಮಾತ್ರ ಅದು ವಿಷಯ ಆಗುವುದು, ಶ್ರೋತ್ಯದಿಗೆ ವಿಷಯ ಆಗಿಲ್ಲ. ಅದು ಯತ್ಕಿಂಚಿತ್ ಪ್ರಮಾಣ ಅವಿಷಯತ್ವ ಬಂತು, ಸಿದ್ಧಾಂತ ದೋಷ ಬರುತ್ತೆ ಅಲ್ವಾ. ಶ್ರೋತ್ರಾದಿ ವಿಷಯತ ಸಿದ್ಧಾಧನತ್ವ. ಇನ್ನು ನ ದ್ವಿತೀಯ ಎರಡನೇದಾವುದು ಪ್ರಮಾಣತ್ವಾವಚ್ಛಿನ್ನ. ಪ್ರಮಾಣ ಮಾತ್ರ ಅಂದರೆ ಕಾರಸ್ನ್ಯಾರ್ಥ. ಅದು ಅಂದರೆ ಯಾವುದೇ ಪ್ರಮಾಣದ ಯಾವುದಕ್ಕೂ ವಿಷಯ ಆಗಿರಬಾರ್ದು ಅಂತ ಹೇಳಬೇಕು. ಹಾಗೆ ಹೇಳಿದರೆ ಬ್ರಹ್ಮನು ಅವೇದ್ಯತ್ವ ಅಂತ ಹೇಳ್ತಾರೆ ಅವರು. ಸ್ವಪ್ರಕಾಶತ್ವ ಅವೇದ್ಯತ್ವ ಅಂತ ಹೇಳ್ತಾರೆ. ಅವೇದ್ಯತ್ವ ಅಂದರೆ ಯಾವ ಪ್ರಮಾಣದಿಂದಲೂ ವೇದ್ಯ ಆಗೋದಿಲ್ಲ ಅಂತ ಪ್ರಮಾಣ ಅವೇದ್ಯತ್ವ ಅಂತ. ಆದರೆ ಬ್ರಹ್ಮನು ಯಾವ ಪ್ರಮಾಣದ ವೇದ್ಯ ಆಗಲ್ಲ ಅಂತ ಹೇಳಿದ್ರೆ ಸರ್ವ ಪ್ರಮಾಣ ಅವಿಷಯತ್ವ ಬ್ರಹ್ಮನಲ್ಲಿ ಬಂತು. ಅವನು ಕೂಡ ಮಿಥ್ಯ ಆಗಬೇಕಾದಿತ್ತು. ಬ್ರಹ್ಮ ಮಿಥ್ಯ ಅಲ್ಲ, ಅವರು ಪಾರಮಾರ್ಥಿಕ, ಅದು ಅಪಸಿದ್ಧ ಅಂತ ಬರುತ್ತೆ. ಬ್ರಹ್ಮಣೋಪಿ ಮಿಥ್ಯಾತ್ವ ಪಾತಾತ್. ಯಾಕೆಂದರೆ ತಸ್ಯಾಪಿ ಅವೇದ್ಯತ್ವ ಅಂಗೀಕಾರಾತ್. ಸರ್ವ ಪ್ರಮಾಣ ಅವಿಷಯತ್ವ ಅವನಲ್ಲಿ ಬಂತು. ಇನ್ನು ಪ್ರಮಾಣ ಅವಿಷಯತ್ವೇ ಪ್ರಪಂಚಸ್ಯ ತತ್ಪಕ್ಷೀಕರಣ ಅಯೋಗಾಚ್ಯ ಅದೊಂದಿದೆ. ಯಾವ ಪ್ರಮಾಣದಿಂದಲೂ ವಿಷಯ ಆಗೋದಿಲ್ಲ ಅಂತ ಹೇಳಿದ್ರೆ ಪ್ರಪಂಚವನ್ನು ಪಕ್ಷ ಮಾಡಲಿಕ್ಕೆ ಬರಲ್ಲ. ಯಾಕೆ ಹೇಳೋ? ಪ್ರಪಂಚ ನಮಗೆ ಪ್ರಮಾಣದಿಂದ ಗೊತ್ತಾಗ್ತಾ ಅಲ್ಲ, ಪಕ್ಷ ಮಾಡಲಿಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಯುವತಂ ಮಿಥ್ಯಾ ಯಾವುದು ದೃಶ್ಯತ್ವ ಅಂತ ಹೇಳ್ತಾ ಇರೋದು ಈಗ ಅವರು. ಅಲ್ಲಿ ಮಿಥ್ಯಾತ್ವ ನಾಮ ಕಿಮ್ ಹೇಳಿದ್ದಲ್ಲಿ ಪ್ರಮಾಣ ವಿಷಯತ್ವ ಅಂತ ಹೇಳ್ಬೋದು. ಆದರೆ ವಿಶ್ವಂ ಪ್ರಮಾಣ ಅವಿಷಯಂ ಯಾಕೆ ಮಿಥ್ಯಾತ್ವ ಅಂತ ಹೇಳಬೇಕು. ಆದರೆ ಯಾವುದಾದ್ರೂ ಒಂದು ಪ್ರಮಾಣದಿಂದ ನಮಗೆ ಧರ್ಮಿ ಎಂಬುದು ಗೊತ್ತಾಗಿರಬೇಕು. ಪರ್ವತ ಹವನಿಮ ಧೂಮಾತ್ ಎಂಬಲ್ಲಿಯೂ ಕೂಡ ಪರ್ವತ ಎಂಬತಕ್ಕಂಥದ್ದು ಪ್ರತ್ಯಕ್ಷ ಅಂತ ನಮ್ಗೆ ಕಾಣಿಸ್ತಾ ಇದೆ. ಅದರಲ್ಲಿ ನಾವು ಸಾಧನೆ ಮಾಡಬೇಕು ಅಲ್ವಾ. ಇಲ್ಲದೇ ಇದ್ದರೆ ಸಾಧ್ಯ ಪ್ರಸಿದ್ಧಿ ಆಶಯ ಸಿದ್ಧಿ ಗಗನಾರವಿಂದಂ ಸುರಭಿ ಅಲ್ಲಿಯೂ ಕೂಡ ನಮಗೆ ಅಲ್ಲಿ ಗಗನಾರವಿಂದ ಇದೆಯಾ, ಪಕ್ಷ ಇದೆಯಾ, ಅಲ್ಲಿ ಪಕ್ಷ ಧರ್ಮಿ ಇದೆಯಾ, ಇಲ್ಲ ಅಲ್ಲಿ ಆಶಯ ಸಿದ್ಧಿ ದೋಷ ನಾವು ಹೇಳ್ತೇವೆ ನಾವು ಅಲ್ವಾ. ಹಾಗೆ ಇಲ್ಲಿ ಕೂಡ ಪಕ್ಷ ಎಂಬತಕ್ಕಂಥದ್ದು ಪ್ರಮಾಣದಿಂದ ಸಿದ್ಧ ಆಗಿರಬೇಕು. ಧರ್ಮಿ ಸಿದ್ಧಿ ಇರಬೇಕು ಮೊದಲು. ಪರ್ವತ ವನ್ಯಮಾನ್ ಧೂಮಾತ್ ಎಂಬಲ್ಲಿ ಪರ್ವತ ಎಂಬುದು ಪ್ರತ್ಯಕ್ಷದಿಂದ ನಮ್ಗೆ ಸಿದ್ಧವಾಗಿದೆ. ಅಲ್ಲಿ ನಾವು ಮಿಥ್ಯಾತ್ವ ಸಾಧನೆ ಮಾಡ್ಬೋದು ಬೇಕಾದ್ರೆ, ಅಂದರೆ ವನ್ಯವತ್ವ ಸಾಧನೆ ಮಾಡ್ಬೋದು. ಆದರೆ ಈಗ ಆಯಿತು ಅಂದರೆ ಪ್ರಮಾಣ ವಿಷಯ ಆಗೋಯಿತು ಅಂದರೆ ಪಕ್ಷ ಇದಲ್ಲ, ಹೇತು ಬರಬೇಕಾದಲ್ಲಿ ಪ್ರಮಾಣ ವಿಷಯತ್ವ ಬರಬೇಕು. ಆದರೆ ಪ್ರಮಾಣಕ್ಕೆ ವಿಷಯ ಆಗೋದೇ ಇಲ್ಲ ಅದು ಅಂತ ಹೇಳಿದ್ರೆ ಯಾವ ಪ್ರಮಾಣದಿಂದಲೂ ಕೂಡ ಪರ್ವತ ಸಿದ್ಧ ಯಾವುದು ಪ್ರಪಂಚ ಸಿದ್ಧ ಇಲ್ಲ ಅಂತ ಆಯಿತು. ಮತ್ತು ಆಶಯ ಸಿದ್ಧಿ ಆಗೋಯ್ತಲ್ಲ, ಅದವರು ಹೇಳ್ತಾ ಇರೋದು ನೋಡು.
ಪ್ರಮಾಣ ಅವಿಷಯತ್ವೇ ಯಾವ ಪ್ರಮಾಣದಿಂದಲೂ ವಿಷಯ ಆಗೋದಿಲ್ಲ ಅಂದರೆ ಪ್ರಪಂಚ ಎಂಬತಕ್ಕಂಥದ್ದೇನಿದೆ ಅದು ತತ್ಪಕ್ಷೀಕರಣ ಅಯೋಗಾಚ್ಯ, ಅದನ್ನು ಪಕ್ಷವನ್ನಾಗಿ ಮಾಡಲಿಕ್ಕೆ ಬರಲ್ಲ. ನೋಡಿ ರಾಯರು ಬರೀತಾರೆ, ತತ್ಪಕ್ಷೀಕರಣ ಅಯೋಗಾಚ್ಯ ಸರ್ವ ಪ್ರಮಾಣ ಅತೀತಸ್ಯ ಬುದ್ಧೌ ಅನಾರೂಢಸ್ಯ ಪ್ರಪಂಚಸ್ಯ ಪಕ್ಷೀಕರಣ ಅಸಂಭವಾತ್ ತದಾ ಆಶಯ ಸಿದ್ಧಿ. ಅಂದರೆ ಅರ್ಥ, ಸರ್ವ ಪ್ರಮಾಣದಿಂದಲೂ ಕೂಡ ಅತೀತವಾಗಿರತಕ್ಕಂಥದ್ದು ಅಂದರೆ ಅವಿಷಯವಾಗಿರತಕ್ಕಂಥ ಯಾವುದೇ ಒಂದು ವಸ್ತು ಕೂಡ ಬುದ್ಧಿಯಲ್ಲಿ ಆರೂಢ ಆಗೋದಿಲ್ಲ. ನಮ್ಮ ಬುದ್ಧಿಲಿ ಅದು ತೋರಬೇಕಾದ್ರೆ ಯಾವುದಾದ್ರೂ ಒಂದು ಪ್ರಮಾಣ ಅದು ವಿಷಯ ಆಗಿರಬೇಕು. ಪ್ರಮಾಣ ಅತೀತವಾಗಿದೆ ಅಂತ ಹೇಳಿದ ಮೇಲೆ ಅದು ಬುದ್ಧಿಲಿ ಆರೂಢ ಆಗಲ್ಲ ಅಂತ ಹೇಳಿದ ಮೇಲೆ ಅದು ಪಕ್ಷೀಕರಣ ಮಾಡಲಿಕ್ಕೆ ಆಗಲ್ಲ, ಪಕ್ಷವನ್ನು ಮಾಡಲಿಕ್ಕೆ ಬರಲ್ಲ. ಯಾವುದೇ ಅದು ಧರ್ಮಿ ಯಾವುದದು ಅಂತ ಅಲ್ವಾ? ಮಿಥ್ಯಾತ್ವ ಸಾಧನೆ ಮಾಡೋಕ್ಕೆ ಮಾಡಲೇಬೇಕಲ್ಲ. ಯಾವುದಕ್ಕೆ? ಇವಾಗ ಶಶವಿಷಾಣ ಮಿಥ್ಯ ಅಂತ ಹೇಳಕ್ಕೆ ಅದನ್ನು ಪಕ್ಷ ಮಾಡಲೇಬೇಕು. ಶಶವಿಷಾಣ ಮತ್ತು ಗಗನಾರವಿಂದ ಏನು ಸಾಧನೆ ಮಾಡ್ತೇವೆ? ಶಶವಿಷಾಣ ಪಕ್ಷ ಮಾಡಿ ಏನು ಸಾಧನೆ ಮಾಡ್ತೇವೆ? ಶಶವಿಷಾಣ ಮಿಥ್ಯ, ಹಾಂ, ಅದು ಇಲ್ಲ ಅಸತ್ಯ ಅಂತ ಮಿಥ್ಯ ಅಂತ ಮಾಡ್ತೇವೆ. ಅದೇ ಮಿಥ್ಯ ಅಂತ ಮಾಡೋದೇನು? ಸಾಧನೆ ಮಾಡೋದೇನು? ವಸ್ತುವೇ ಇಲ್ವಲ್ಲ, ಅದು ಸಿದ್ಧ ಆಗುವಾಗಲೇ ಅದು ಅಲ್ವಾ? ಅದು ಮಿಥ್ಯ ಆದಮೇಲೆ ಅಸತ್ತಾಗಿ ಸಿದ್ಧ, ಅದು ಸಾಧನೆ ಮಾಡಲಿಕ್ಕೆ ಬರಲ್ಲ. ಈ ಪರ್ವತ ಹವನಿಮಾನ್ ಧೂಮಾತೆಂಬಲ್ಲಿ ಪರ್ವತ ಎಂಬತಕ್ಕಂಥದ್ದು ಪ್ರತ್ಯಕ್ಷಾದಿಗಳಿಂದ ನಮಗೆ ಗೋಚರವಾದಂತೆ ಇಲ್ಲಿ ಪ್ರಪಂಚವು ಕೂಡ ಗೋಚರ ಆಗಬೇಕು. ನೀನು ಪ್ರಮಾಣ ಅವಿಷಯ ಅಂತ ಹೇಳ್ತಾ ಇದ್ದೆ. ಯಾವ ಪ್ರಮಾಣ ವಿಷಯ ಆಗಲ್ಲ ಅಂದರೆ ಅದು ಧರ್ಮಿ ಮಾಡಲಿಕ್ಕೆ ಬರಲ್ಲ. ಆಶಯವೇ ಇಲ್ಲ ಅಂತ ಆಗೋಯ್ತು. ಆಶಯವೇ ಇಲ್ಲ ಅಂದರೆ ಆಶಯ ಸಿದ್ಧಿ. ಅದರಲ್ಲಿ ಗಗನಾರವಿಂದದಲ್ಲಿ ನಾವು ಸುರಭಿನ ಸಾಧನೆ ಮಾಡಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿ ಆಶ್ರಯ ಸಿದ್ಧಿ ಬರುತ್ತೆ. ಗಗನಾರವಿಂದದಲ್ಲಿ ಸುರಭಿ ಸಾಧನೆ ಮಾಡಕ್ಕೆ ಹೋದಾಗ, ಸುರಭಿತ್ವ ಸಾಧನೆ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಗಗನಾರವಿಂದವೇ ಇಲ್ವಲ್ಲ. ಆದರೆ ಅದು ಸತ್ಯಾನೋ ಮಿಥ್ಯಾನೋ ಅಂತ ಹೇಳಬೇಕಾದ್ರೆ ಅಲ್ಲಿ ಪಕ್ಷ ಆಗೇ ಆಗುತ್ತೆ. ಅಲ್ಲ, ಹಾಗಲ್ಲ. ಸತ್ಯ ಮಿಥ್ಯ ಅಂತ ನಾವು ಹೇಳ್ತಾರೆ. ಗಗನಾರವಿಂದಂ ಸುರಿಭಿ ಅರವಿಂದತ್ವಾತ್ ಅದು ಸ್ಥಳಾರವಿಂದವತ್ತು ಅಂತ ಅನುಮಾನ ಮಾಡ್ತಾ ಇದ್ದೀವಿ. ಅಲ್ಲಿ ಎಲ್ಲರೂ ಕೂಡ ಆಶಯ ಸಿದ್ಧಿಯನ್ನು ಒಪ್ಪಿದ್ದಾರೆ. ಯಾಕೆ ಆಶಯ ಸಿದ್ಧಿ ಅಂದರೆ ಗಗನದಲ್ಲಿ ಒಂದು ಅರವಿಂದ ಎಂಬತಕ್ಕಂಥದ್ದು ಇದ್ದಿದ್ದರೆ ಆಗ್ತಾ ಇತ್ತು ಅಲ್ವಾ? ಅದು ಪಕ್ಷ ಮಾಡಲಿಕ್ಕೆ ಬರಲಾದ್ರಿಂದ ಪಕ್ಷ ಅಸಿದ್ಧವಾಗೋಯಿತು, ಅಂದರೆ ಆಶಯ ಸಿದ್ಧ ಆಯಿತು ಅಂತ ಅಲ್ಲಿ ನಾವು ದೋಷ ಹೇಳ್ತೇವೆ. ಹಾಗೆ ಇಲ್ಲೂ ಕೂಡ ಅದೇ ರೀತಿ ದೋಷ ಹೇಳಬೇಕಾಗತ್ತೆ. ಯಾಕೆ ಅಂದರೆ ಪ್ರಮಾಣ ಅವಿಷಯ ಅಂತ ಹೇಳಿಬಿಟ್ರಿ ಅಂತ ಹೇಳಿದ್ರೆ ಧರ್ಮಿ ಎಂಬತಕ್ಕಂಥದ್ದೇ ಅದು ನಮಗೆ ಯಾವುದೇ ಪ್ರಮಾಣ ಸಿದ್ಧ ಆಗಿಲ್ಲ ಅಂತ ಆಯಿತು. ಹಾಗೆ ಧರ್ಮೀಯ ಸಿದ್ಧ ಆಗಲಿಲ್ಲ ಅಂದರೆ ಎಲ್ಲಿ ನಾವು ಸಾಧನೆ ಮಾಡೋದಾದರೆ ಇಲ್ಲಿ ಈಗ ವನ್ನಿಯನ್ನು ಸಾಧನೆ ಮಾಡಬೇಕಾಗಿದೆ. ಒಂದು ಪರ್ವತ ಎಂಬತಕ್ಕಂಥದ್ದು ಪ್ರತ್ಯಕ್ಷ ಸಿದ್ಧವಾಗಿದೆ, ಹಾಗೆ ಸಿದ್ಧ ಆಗಿಲ್ಲ ಅಂತ ನಾವು ದೋಷ ಹೇಳ್ತಾರೆ. ಅದಕ್ಕೆ ಅವರೇ ಹೇಳ್ತಾರೆ ಅಂದರೆ ನೋಡು, ನೃಶೃಂಗಂ ಅಸತ್ ಯೋಗ್ಯತ್ವೇ ಸತಿ ಅನುಪಲಭ್ಯಮಾನತ್ವಾತ್ ಇತ್ಯಾದಿನ ಶಬ್ದಾದಿ ಪ್ರಮಾಣೇ ಅವಗತಸ್ತೀವ ಶೃಂಗಾದೇ ಪಕ್ಷೀಕರಣ. ಶಬ್ದದಿಂದ ಇರೋದು ತಗೋಬೇಕು. ಶಬ್ದದಿಂದ ಬರೋ ನೃಶೃಂಗ ಶಬ್ದದಿಂದ ಆದರೂ ಅದು ಇದ್ದೇ ಇದೆ, ಅದು ಕೂಡ ಇಲ್ಲ. ಶಬ್ದ ಅಂದರೆ ಅದು ಪ್ರಮಾಣ ತಾನೆ, ಶಬ್ದ ಪ್ರಮಾಣ ತಾನೆ. ಯಾವುದು? ನೃಶೃಂಗಂ ಅಸತ್, ನೃಶೃಂಗ ಎಂಬತಕ್ಕಂಥದ್ದು ಏನಿದೆ ಅಸತ್ ಇದೇ ತಗೋ. ಈಗ ಶಶವಿಷಾಣ ತಗೊಂಡ್ರೆ ಏನು ಪರವಾಗಿಲ್ಲ. ಯಾಕೆಂದರೆ ಅಸತ್, ಯಾಕೆಂದರೆ ಯೋಗ್ಯತ್ವೇ ಸದೇ ಅನುಪಲಭ್ಯಮಾನತ್ವ, ಚಕ್ಷುರಾದಿಗಳಿಂದ ಯೋಗ್ಯವಾಗಿದ್ದು ಅದು ಅನುಪಲಭ್ಯಮಾನವಾದ್ದರಿಂದ ಅದು ಮತ್ತು ಅನುಮಾನ ಮಾಡ್ತಿರಲ್ಲ ಅಂತ ಪ್ರಶ್ನೆ ಬಂದರೆ ಅಲ್ಲಿ ಶಬ್ದಾದಿಗಳಿಂದ ನಮಗೆ ಶಬ್ದಾದಿ ಪ್ರಮಾಣದಿಂದ ವಸ್ತು ಇದೆ ಅಂತ ನಮ್ಗೆ ಗೊತ್ತಾಗಿದೆ. ನಾವು ನೋಡಲೇ ಇದ್ರೂ ಕೂಡ ಶಬ್ದದಿಂದ ಗೊತ್ತಾಗಿದೆ. ಅದನ್ನು ಪಕ್ಷ ಮಾಡಬೇಕು. ಆ ಶಬ್ದದಿಂದ ಬರೋ ನೃಶೃಂಗನ ಪಕ್ಷ ಮಾಡಬೇಕು. ಅದನ್ನೇ ಪಕ್ಷ ಮಾಡ್ತಾರೆ. ಅಂದರೆ ಏನು? ಅಲ್ಲಿ ಧರ್ಮಿ ಎಂಬತಕ್ಕಂಥದ್ದು ಶಬ್ದರೂಪ ಪ್ರಮಾಣದ ಸಿದ್ಧವಾಗಿದೆ ಅಂತಾಯಿತು. ಇಲ್ಲಿ ವಿಶ್ವಮಿಥ್ಯಾತ್ವ ಎಂಬತಕ್ಕಂಥದ್ದು ಯಾವ ಪ್ರಮಾಣದ ಸಿದ್ಧ ಆಗೋದಿಲ್ಲ ಅಂದರೆ ಶಬ್ದಾದಿಯೂ ಸಿದ್ಧ ಆಗೋದಿಲ್ಲ ಅಂತ ಹೇಳಿದಾಗಾಯಿತು. ನೃಶೃಂಗಾದೇಹೇ ಪಕ್ಷೀಕರಣ ನಾ ತತ್ ಪ್ರತಿಬಂಧಿ, ಅದು ಪ್ರತಿಬಂಧಿ ಆಗೋದಿಲ್ಲ ಅಂತ ಅರ್ಥ ಆಯಿತಾ? ಅದೇ ಪಕ್ಷೀಕರಣ ಯೋಗಾಚ್ಯ. ಅತತ್ವಾವೇದಕ ಪ್ರತ್ಯಕ್ಷಾದಿ ಸಿದ್ಧತೆಯ ಪಕ್ಷೀಕರಣ ಉಪಪನ್ನಂ ಇತಿ ಚೇನ್ನ. ನಮ್ಮಲ್ಲಿ ಪ್ರತ್ಯಕ್ಷಾದಿಗಳೆಲ್ಲ ಅತತ್ವಾವೇದಿಕ, ಎಲ್ಲ ಪ್ರಮಾಣಗಳು ಮಿಥ್ಯಾನೆ. ಹಾಗಾದರೆ ಅತತ್ವಾವೇದಿಕವಾದಕ್ಕಂಥ ಪ್ರತ್ಯಕ್ಷದಿಂದ ಈ ಯಾವುದೋ ವಿಶ್ವ ಎಂಬತಕ್ಕಂಥದ್ದು ಸಿದ್ಧ ಆಗಿದೆ. ಅತತ್ವಾವೇದಕ ಪ್ರತ್ಯಕ್ಷಾದಿಗಳಿಂದ ಸಿದ್ಧವಾದ್ದರಿಂದ ಪಕ್ಷೀಕರಣ ಮಾಡಬಹುದಲ್ವಾ? ಇದು ಚೇನ್ನ. ಅದು ಯಾರು ಹೇಳಿದರು? ಪ್ರತ್ಯಕ್ಷ ಅತತ್ವವೇಕ ಅಂತ ಯಾರು ಹೇಳಿದರು? ಆ ವಿಚಾರದಲ್ಲಿ ಪ್ರಮಾಣ ಇಲ್ಲ. ಪ್ರತ್ಯಕ್ಷಾದೇಹೇ ಅತತ್ವ ವೇದಕತ್ವೇ ಮಾನಾಭಾವ.
ಪ್ರಮಾಣ ಇಲ್ಲ. ಎಲ್ಲ ಕಡೆಯೂ ಕೂಡ ನಮಗೆ ಪ್ರಪಂಚದ ವ್ಯವಹಾರ ಇಷ್ಟು ಚೆನ್ನಾಗಿ ನಡೀತಾ ಇದೆ ಅಂದರೆ ಆಹಾರ ಪದಾರ್ಥಗಳನ್ನು ಬೇಯಿಸ್ತಾ ಇದ್ದೇವೆ, ತಿಂತಾ ಇದ್ದೇವೆ, ಹೊಟ್ಟೆ ತುಂಬ್ತಾ ಇದೆ, ತೃಪ್ತಿ ಆಗ್ತಾ ಇದೆ, ದೇಹಕ್ಕೆ ಪುಷ್ಟಿ ಬೀಳುತ್ತೆ, ಎಲ್ಲ ಅರ್ಥಕ್ರಿಯಾಕಾರಿ ಆಗಿರೋದ್ರಿಂದ ಅದು ಪ್ರಮಾಣ ಆಗಿರುವಾಗ ಅದು ಅತತ್ವವೇದಕ ಅಂತ ಯಾರು ಹೇಳಿದರು? ತತ್ವವೇದಕವೇ. ಅದಕ್ಕೇನು ಹೇಳಬೇಕಿನ್ನ ವಿಷಯ ಎಂಬತಕ್ಕಂಥದ್ದು ಅಸತ್ವಾದೇವ ತತ್ಸಿದ್ಧಿ ಅಂತ ಹೇಳಬೇಕು. ಈಗ ಇದಂ ಎಂಬತಕ್ಕಂಥ ಒಂದು ಜ್ಞಾನ ಬರುತ್ತೆ ಅಲ್ವಾ? ಅಲ್ಲಿ ಅದನ್ನು ಆ ಜ್ಞಾನವನ್ನು ನಾವು ಅಸತ್ ಅಂತ ಹೇಳೋದು ಯಾತಕ್ಕೋಸ್ಕರವಾಗಿ ಅಂದರೆ ಆ ಜ್ಞಾನದಲ್ಲಿ ಇರೋದಕ್ಕೆ ವಿಷಯವಾದಕ್ಕಂಥ ರಜತ ಎಂಬತಕ್ಕಂಥದ್ದು ಅಸತ್ತಾದ್ದರಿಂದ ಅಲ್ವಾ? ಹಾಗೆ ಇದಂ ಯಾವುದು ವಿಶ್ವಂ ಅಂತ ಹೇಳಬೇಕಾದ ನಮಗೆ ಪ್ರತ್ಯಕ್ಷದಿಂದ ಬರ್ತಾ ಇದೆ. ಪ್ರತ್ಯಕ್ಷ ಸಿದ್ಧವಾದ ಈ ಪ್ರಪಂಚ ಎಂಬತಕ್ಕಂಥದ್ದು ಮಿಥ್ಯ. ಅದು ಹೇಗೆ ಗೊತ್ತಾಯ್ತಾ? ಇದಂ ರಜತಂ ಎಂಬತಕ್ಕಂಥದ್ದು ಏನಿದೆ ಅಜ್ಞಾನ, ಆ ಜ್ಞಾನದಲ್ಲಿ ಏನು ವಿಷಯವಾಗಿ ನಮಗೆ ವಿಷಯತೆಯ ನಮಗೆ ರಜತ ತೋರ್ತಾ ಇದೆ ಅದು ಇಲ್ಲ, ಅಸತ್ತಾದ್ದರಿಂದ ಇದಂ ಜ್ಞಾನವನ್ನು ಕೂಡ ಅಸತ್ ಅಂತ ನಾವು ಅಪ್ರಾಮಾಣಿಕ ಅತತ್ವವೇದಿಕ ಅಂತ ಹೇಳುವಂತೆ ಈ ಪ್ರತ್ಯಕ್ಷದಿಂದ ಸಿದ್ಧವಾದ ಈ ಪ್ರಪಂಚ ಕೂಡ ಮಿಥ್ಯಾನೇ ಅಲ್ವಾ? ಆದ್ದರಿಂದ ಆ ಪ್ರತ್ಯಕ್ಷವನ್ನು ಅತತ್ವವೇದಿಕ ಅಂತ ಹೇಳ್ತೀವಿ. ಪ್ರಮಾಣ ಯಾಕಿಲ್ಲ ಅಂದರೆ ಇದು ಅನ್ಯೋನ್ಯಾಶ್ರಯ ಸಿದ್ಧ ಅಲ್ವಾ? ಜಗತ್ತಿಗೆ ಮಿಥ್ಯಾತ್ವ ಸಿದ್ಧ ಆದರೆ ಪ್ರತ್ಯಕ್ಷಾದಿಗಳು ಅಪ್ರಮಾಣ ಅಂತ ಸಿದ್ಧ ಆಗುತ್ತೆ. ಪ್ರತ್ಯಕ್ಷಾದಿಗಳು ಅಪ್ರಮಾಣ ಅಂತ ಸಿದ್ಧ ಆಯಿತು ಅಂತ ಹೇಳಿದರೆ ಆಗ ಜಗತ್ತು ಮಿಥ್ಯಾ ಅಂತ ಸಿದ್ಧ ಆಗುತ್ತೆ. ಹೌದಾನೆ? ನೋಡಿ, ವಿಷಯ ಎಂಬತಕ್ಕಂಥದ್ದು ಅಸತ್ತಾದ್ದರಿಂದಲೇ ಅದು ಸಿದ್ಧ ಆಗಿದೆ. ಯಾವುದು? ಜಗತ್ತು ಯಾವುದು? ಪ್ರತ್ಯಕ್ಷಾದಿಗಳೆಲ್ಲ ಅಪ್ರಮಾಣ ಸಿದ್ಧ ಆಗಿದೆ. ದೃಷ್ಟಾಂತ ಹೇಗೆ ಅಂದರೆ ಇದಂ ರಜತಂ ಎಂಬತಕ್ಕಂಥ ಜ್ಞಾನದಲ್ಲಿ ತೋರಿರತಕ್ಕಂಥದ್ದು ಯಾವುದು? ರಜತ ಎಂಬುದು ಅಸತ್ತಾದ್ದರಿಂದ ಅದು ಹಾಗೆ ಜ್ಞಾನ ಎಂಬುದಾಗ ಅಸತ್ವ, ಹಾಗೆ ಪ್ರತ್ಯಕ್ಷದಿಂದ ತೋರಿರತಕ್ಕಂಥ ಈ ಪ್ರಪಂಚ ಎಂಬತಕ್ಕಂಥದ್ದು ಇಲ್ಲ. ಆದ್ದರಿಂದ ಇಲ್ಲ ಅಂತ ಹೆಂಗೆ ಸಿದ್ಧ ಆಯಿತು ನಮಗೆ? ಪ್ರತ್ಯಕ್ಷಾದ ತೋರಿರತಕ್ಕಂಥ ಈ ಪ್ರಪಂಚ ಇಲ್ಲ ಆದ್ದರಿಂದ ಅಂತ ಹೇಳಬೇಕಾಗಿದ್ರೆ ಹಾಗೆ ಪ್ರತ್ಯಕ್ಷಾದಿಗಳೇನಿದೆ ಅದು ಮೊದಲು ಅಪ್ರಮಾಣ ಅಂತ ಆಗಬೇಕು. ಅಪ್ರಮಾಣ ಅಂತ ಸಿದ್ಧ ವಿಷಯ ಅಸತ್ತಾಗಬೇಕು. ವಿಷಯ ಅಸತ್ತಾಗಬೇಕಾದ್ರೆ ಪ್ರಮಾಣ ಅಸತ್ತಾಗಿರಬೇಕು. ನಾಶ್ರೇಷ್ಠ ಅಲ್ಲೇ ಹೇಳ್ತಾರೆ ನೋಡು. ನಾನು ಶುಕ್ತಿರೂಪ್ಯ ಪ್ರಾಮಾಣಿಕ ಬಾಧ್ಯತ್ವ ನೋಡು, ಶ್ರೀಮಾಸ್ತೀರ್ಥ ಹೇಳ್ತಾರೆ ನೋಡು. ಪ್ರಮಾಣಂಚ ಐತೆ ಯಥಾವಸ್ಥಿತ ಜ್ಞೇಯ ವಿಷಯ ಕಾರ್ಯತ್ವಸ್ಯ ಪ್ರಾಮಾಣ್ಯಸ್ಯ ಅರ್ಥ ಸತ್ತ ಘಟಿತತ್ವಾತ್ ಇತಿ ಭಾವ. ಶ್ರೀಮಾಸ್ತೀರ್ಥ 54. ಪ್ರಮಾಣಂಚ ಯಥಾವಸ್ಥಿತ ಜ್ಞೇಯ ವಿಷಯ ಕಾರ್ಯತ್ವ ರೂಪವಾಗತಕ್ಕಂಥ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಅರ್ಥ ಸತ್ತ ಘಟಿತವಾಗಿದೆ. ಅರ್ಥಗಳು ಸತ್ತಾಗಿದ್ದರೆ ಮಾತ್ರ ಯಥಾವಸ್ಥಿತ ಜ್ಞೇಯಕಾರ್ಯ ವಿಷಯಕಾರ್ಯತ್ವ ಬರುತ್ತೆ. ತಥಾ ಚ ಪ್ರತ್ಯಕ್ಷಾದೇಹೇ ಅತತ್ವಾವೇದಿಕತ್ವ ಅಂಗೀಕಾರೇ ಪ್ರಾಮಾಣ್ಯಮೇವ ನ ಸಂಭವತಿ ಇತ್ಯುಕ್ತ್ಯ ಪ್ರಾಮಾಣ್ಯ ಅಂಗೀಕಾರೇ ಅತತ್ವಾವೇದಿಕತ್ವಮೇವ ನ ಯುಕ್ತಂ ಇತ್ಯಾಹ ಪ್ರಮಾಣಂ ಚೇತ್. ಅಷ್ಟೇ. ಆಮೇಲೆ ನಾಷಷ್ಟ ಪ್ರಕಾಶ ಯಾವುದು ಶ್ರೇಷ್ಠ ಅಂದರೆ ಅವಿದ್ಯಾ ತತ್ಕಾರ್ಯೋ ಅನ್ಯತರತ್ವ ಮಿಥ್ಯಾತ್ವ. ಆರೇದು ಅದೇ ಅಲ್ವಾ? ಒಂದ ಅವಿದ್ಯಾ ಕಾರ್ಯ ಅವುಗಳಲ್ಲಿ ಒಂದಾಗಿದೆ, ಅದಕ್ಕೋಸ್ಕರವಾಗಿ ಇದು ಮಿಥ್ಯಾ ಅಂತ ಸಾಧನೆ ಮಾಡ್ತೀವಿ ಅಂತ. ಹಾಗೆ ಅನುಮಾನ ಏನು ಮಾಡಿದಾಗಾಯಿತು? ವಿಶ್ವಂ ಮಿಥ್ಯಾ ಅವಿದ್ಯಾ ತತ್ಕಾರ್ಯೋ ಅನ್ಯತರತ್ವ ಅಂತ ಹೇಳಿದಾಗಾಯಿತು. ಅವಿದ್ಯಾ ಅಥವಾ ತತ್ಕಾರ್ಯದಲ್ಲಿ ಒಂದಾಗಿದೆ, ಅದಕ್ಕೋಸ್ಕರ ಅದು ಮಿಥ್ಯಾ ಸಾಧನೆ ಮಾಡ್ತೀವಿ. ಅವಿದ್ಯಾ ಅಂದರೆ ಅಜ್ಞಾನ ಅಥವಾ ಅಜ್ಞಾನ ಕಾರ್ಯವಾಗಿದೆ, ಅದಕ್ಕೋಸ್ಕರವಾಗಿದ್ದು ಮಾಡ್ತೀವಿ ಅಂತ ಹೇಳಬೇಕು. ಅದು ಕೂಡ ನಾವಕಲ್ಪತೆ ನ ಷಷ್ಟಃ ಇತಿ. ಯಾಕೆ ನ ಷಷ್ಟಃ? ಕೇಯಂ ಅವಿದ್ಯಾ ನಾಮ
ಈ ಅದ್ವೈತ ವಾಕ್ಯತೆ ಹೇಳಿದವರು ನ ಪಂಚಮಃ ಅತತ್ವಾಭೇದಕತ್ವ ಅವಿಶೇಷಾತ್ ಪ್ರಮಾಣಂ ಚೇತ್ ನ ಅತತ್ವಾಭೇದಕಂ ಅದ್ವೈತ ವಾಕ್ಯವತೆ ನ ಪಂಚಮಃ ಅಲ್ವಾ. ಪ್ರಮಾಣ ಆಗೋದಾದ್ರೆ ಅದು ಅತತ್ವಾಭೇದಕ ಆಗಲ್ಲ. ಯಾವುದು ಪ್ರಮಾಣವಾದ ಅತತ್ವಾಭೇದಕ ಅಲ್ಲ. ಪ್ರಮಾಣ ಅಂದರೆ ಯಥಾವಸ್ಥೆ ಜ್ಞೇಯ ವಿಷಯ ಕಾರ್ಯತ್ವ ಅಲ್ವಾ, ಅದು ಅತತ್ವಾಭೇದಕ ಆಗೋದೇ ಇಲ್ಲ. ಅದಕ್ಕೆ ಅದ್ವೈತ ವಾಕ್ಯ ದೃಷ್ಟಾಂತ ಕೊಟ್ಟರು. ತತ್ವಮಸಿ ಎಂಬುದಕ್ಕಂಥ ಅದ್ವೈತ ವಾಕ್ಯ ಎಂಬುದಕ್ಕಂಥದ್ದು ಅದು ಅತತ್ವಾಭೇದಕ ಅಲ್ಲ. ಯಾಕೆ ಅದ್ವೈತವನ್ನು ಹೇಳ್ತಾ ಇರೋದು. ಹಾಗಾದರೆ ಪ್ರಮಾಣಂ ಅತತ್ವಾಭೇದಕಂ ನ ಭವತಿ. ಯಾಕೆಂದರೆ ಪ್ರಮಾಣಂ ಚೇತ್ ನ ಅತತ್ವಾಭೇದಕಂ ಯಥಾರ್ಥ ವಿಷಯತ್ವಾತ್ ಅರ್ಥಸತ್ತಾಕತ್ವಾತ್. ಯಾಕೆ ಅಂತ ಹೇಳಿದ್ರೆ ಅದ್ವೈತ ವಾಕ್ಯವನ್ನು ಅದು ದೃಷ್ಟಾಂತ ಕೊಟ್ಟರು. ನ ಪಂಚಮಃ ಸರ್ವಂ ಅದು ಅನ್ವತಿರಿಯಂ ಕ್ಷಣಿಕ ಅದು ಹೇಳಿಲ್ವಲ್ಲ. ಆಯ್ತಾ ನೆನ್ನೆ ಹೇಳಿದ್ದೆ ಹೇಳಿಲ್ಲ. ಅದಕ್ಕೆ 5ನೇ ಬದಲಿವಲ್ಲ 6 ಬಂದ್ಬಿಡ್ತು ಅಂತ ನೋಡ್ತಾ ಇದ್ದೇವೆ. ನಾ ಪಂಚಮಃ ಸರ್ವಂ ಪಂಚಮ ಯಾವುದು? ಅದೇ ನಾ ಪಂಚಮಃ ಅಪ್ರಮಾಣ ವಿಷಯತ್ವ. ಇಲ್ಲ ಅದಾಯ್ತು. ನೆಕ್ಸ್ಟ್ ಪ್ರಮಾಣ ಅವಿಷಯ ಅಪ್ರಮಾಣ ವಿಷಯತ್ವ ಅಲ್ವಾ. ಅಪ್ರಮಾಣ ವಿಷಯತ್ವ ಅದು 5ನೇದು. ಯಾವುದು ಪ್ರಮಾಣ ವಿಷಯ ಅಪ್ರಮಾಣಕ್ಕೆ ವಿಷಯವಾಗಿದೆ ಅಂತ ಅಲ್ವಾ. ಇದಂ ರಜತಂ ಎಂಬತಕ್ಕಂಥ ಏನಿದೆ ಅದು ರಜತ, ಅದು ಅಪ್ರಮಾಣಕ್ಕೆ ವಿಷಯವಾಗಿದೆ. ಅದು ಹೇಳಬೇಕೀಗ ನೀವು 5ನೇದು. ಅದು ಹೇಳಿದರೆ ಹಾಗೆ ಆಯಿತು. ಸರ್ವಂ ಇದು ನಾವು ಒಪ್ಪೇ ಇದ್ದೇವೆ ಅಂತ, ಈ ಪ್ರಪಂಚವನ್ನು ನಾವು ಒಪ್ಪೇ ಇದ್ದೇವೆ ಅಂತ. ಅಪ್ರಮಾಣಕ್ಕೆ ವಿಷಯ ಅಂದರೆ ಸರ್ವಂ ಅನಿರ್ವಚನೀಯಂ ಎಂಬತಕ್ಕಂಥದ್ದು ಅಪ್ರಮಾಣ, ಅದಕ್ಕೆ ಜಗತ್ತು ವಿಷಯವಾಗಿದೆ ಅಂತ ಒಪ್ಪಿದ್ದೇವೆ. ಸರ್ವಂ ಕ್ಷಣಿಕಂ ಅಂತಿದೆ, ಅದು ಕ್ಷಣಿಕ ಅಲ್ಲ. ನಮ್ಮದು ಅವರ ಬೌದ್ಧ ಹೇಳ್ತಕ್ಕಂಥ ಕ್ಷಣಿಕ ಅಲ್ಲ, ಅಂದರೆ ಅನಿತ್ಯ ಅಂತ ಅಷ್ಟೇ ಅರ್ಥ, ಅಶಾಶ್ವತ ಅಂತ ಅರ್ಥ ಅಷ್ಟೇ. ಆಮೇಲೆ ಬ್ರಹ್ಮ ಅಕಾರ್ಯಂ, ಬ್ರಹ್ಮನ ಕಾರ್ಯವಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ. ಇದು ಮೂರನ್ನು ಕೂಡ, ಇದು 3 ಅಪ್ರಮಾಣವೇ ಅಲ್ವಾ. ಈ 3 ಕೂಡ ನಾವು ಒಪ್ಪಿದ್ದೇವೆ ಪ್ರಪಂಚಕ್ಕೆ. ಯಾಕೆ ಬ್ರಹ್ಮನ ಕಾರ್ಯವೇ ಇದು ಶಾಶ್ವತ ಮತ್ತು ಅನಿವರ್ತನೀಯವಲ್ಲ ಅಂತ ನಾವು ಸತ್ಯ ಅಂತ ಒಪ್ಪಿದ್ದೇವೆ. ಇತ್ಯಾದಿ ಅಪ್ರಮಾಣ ವಿಷಯತ ಅಭ್ಯುಪಗಮೇನ ಸಿದ್ಧ ಸಾಧನತ್ವ. ಭ್ರಮಪ್ರತೀತ ವೀಕ್ಷಿತ ವಿಧಿಚೆಯನ್ನ ಅಂತ ನಾವು ಹೇಳೋದೇನೆಂದರೆ ಅಪ್ರಮಾಣ ವಿಷಯತ್ವ ಅಂದರೆ ಆರೋಪ್ಯತೆಯ ಭ್ರಮ ವಿಷಯತ್ವ ಇರಬೇಕು ಅಂತ. ಈಗ ಶುಕ್ತಿ ರಜತ ಇದಲ್ಲ, ಅದರಲ್ಲಿ ರಜತ ಎಂಬತಕ್ಕಂಥದ್ದು ಅಜ್ಞಾನದಲ್ಲಿ ಆರೋಪ್ಯತೆಯ ಭ್ರಮಕ್ಕೆ ವಿಷಯವಾಗಿದೆ. ಆದ್ದರಿಂದ ಅದು ಮಿಥ್ಯಾ ಅಂತ ಹೇಳೋದು ನಾವು. ಹಾಗೆ ಇದು ಕೂಡ ಹೇಳ್ತೀವಿ. ಅಪ್ರಮಾಣ ವಿಷಯತ್ವ ಅಂದರೆ ಈ ರೀತಿ ಅರ್ಥ ನಮ್ಮದು. ನೀವು ಹೇಳಿದಂತೆ ಯಾವುದು ಅಪ್ರಮಾಣವಾದದ್ದು ಅದಕ್ಕೆ ವಿಷಯ ಅಂತ ಅರ್ಥ ಅಲ್ಲ. ಅದು ಆರೋಪ್ಯತೆಯ ಭ್ರಮಕ್ಕೆ ವಿಷಯವಾಗಿರಬೇಕು, ಶುಕ್ತಿ ರತಾದಿಗಳಂತೆ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ತಥಾಸತೆ. ಹಾಗಾಗಿ ಯಾವುದು ಆರೋಪ್ಯತೆಯ ಭ್ರಮಕ್ಕೆ ಭ್ರಮ ವಿಷಯವಾಗಿದೆಯೋ ಅದು ಅಸತ್ವ ಅಂತ ಅರ್ಥ ಅಲ್ವಾ. ಹಾಗೆ ಜಗತ್ತಿಗೆ ಅಸತ್ವ ಸಿದ್ಧ ಆಯಿತು ಅಷ್ಟೇ. ನಿಮ್ಮ ಪ್ರಾಚೀನ ಸಿದ್ಧ ಏನು ಮಾಡಿದ್ದಾರೆ, ಅಸದ್ ವಿಲಕ್ಷಣ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ನಿಮ್ಗೆ ಅಪಸಿದ್ಧಾಂತ ಇದೆ ಅಂತ ಅರ್ಥ. ತಥಾ ಸತಿ ತಸ್ಯ ಅಸತ್ವೇನ ಸಿದ್ಧಾಂತ ವಿರೋಧ. ಅಷ್ಟಾದ್ಮೇಲೆ ನಾ ಷಷ್ಠ, ಆಮೇಲೆ 6ನೇದು ಹೇಳಬೇಕೀಗ. ಯಾವುದದು? ಅವಿದ್ಯಾ ಅನ್ಯತರ, ಅವಿದ್ಯಾ ತತ್ಕಾರ್ಯೋ ಅನ್ಯತರತ್ವಂ ಮಿಥ್ಯಾತ್ವಂ ಅಂತ ಹೇಳಬೇಕು. ಹಾಗಾದರೆ ವಿಶ್ವಂ ಅವಿದ್ಯಾ, ಆಮೇಲೆ ತತ್ಕಾರ್ಯೋ ಅನ್ಯತರತ್. ಯಾಕೆಂದರೆ ದೃಶ್ಯತ್ವಾತ್ ಶುಕ್ತಿರತವತ್ ಅಂತ ಹೇಳಬೇಕು. ಆ ರೀತಿ ಹೇಳಿದ್ರೆ ಅಲ್ಲಿ ಅವಿದ್ಯಾ ಅಂದರೆ ಏನು, ಅದು ಮೊದಲು ಪ್ರಶ್ನೆ ಬೇಕು. ಕೇಯಂ ಅವಿದ್ಯಾನಾಮ. ಅವಿದ್ಯಾ ಅಂದರೆ ಯಾವುದು? ಅನಾದ್ಯನಿರ್ವಾಚ್ಯಾವ ಅನಾದಿಭಾವರೂಪತ್ವೇ ಸದಿ ವಿಜ್ಞಾನ ವಿಲಾಪ್ಯಾವ ಭ್ರಮೋಪಾದನವ. ಈ 3 ಬಿಟ್ಟು ಬೇರೆ ಹೇಳಿಕ್ಕೆ ಬರಲ್ಲ. ಅವಿದ್ಯಾ ಅಂದರೆ ಏನೇನು? ಒಂದು ಅನಾದಿಯಾದ ಅನಿರ್ವಚನೀಯವಾದದ್ದು, ಅನಾದ್ಯನಿರ್ವಚನೀಯ ಒಂದು, ಅಥವಾ ಅನಾದಿಯಾಗಿದ್ದು ಭಾವರೂಪವಾಗಿದ್ದು ವಿಜ್ಞಾನದಿಂದ ವಿಲಾಪ್ಯವಾದದ್ದು.
ಕೇವಲ ಅನಾದಿ ಭಾವರೂಪತ್ವ ಅದು ಅವಿದ್ಯೆ ಅಂತ ಹೇಳಿಬಿಟ್ರೆ ಬ್ರಹ್ಮನಲ್ಲೇ ಬರುತ್ತೆ. ಅನಾದಿ ಕಾಲದಿಂದ ಯಾಕೆ ಅಂದರೆ ಅನಾದಿ ಭಾವರೂಪ ಅವನು ಪರಬ್ರಹ್ಮ. ಅದಕ್ಕೋಸ್ಕರವಾಗಿ ವಿಜ್ಞಾನ ವಿಲಾಪ್ಯ ಅಂತ ಹೇಳಬೇಕು. ಜ್ಞಾನ ಬಂದಾಗ ಅವನು ನಾಶ ಆಗೋದಿಲ್ಲ, ಈ ಪ್ರಪಂಚ ನಾಶ ಆಗೋದಿಲ್ಲ. ಅದಕ್ಕೋಸ್ಕರ ಅವನು ಬ್ರಹ್ಮನಲ್ಲಿ ಬರಲಿಲ್ಲ, ಅಥವಾ ಭ್ರಮಕ್ಕೆ ಉಪಾದಾನವಾಗಿರೋದು ಅಂತ ಹೇಳಬೇಕು ನೀವು. ಯಾವುದು ಭ್ರಮ ಬರಬೇಕಾಗಿದೆ ಅಜ್ಞಾನ ಉಪಾದಾನ ಅಂತ ಹೇಳಬೇಕು. ಈ ಮೂರು ಬಿಟ್ಟು ಅವಿದ್ಯೆ ನಿರೂಪಣೆ ಮಾಡಲಿಕ್ಕೆ ಬರೋಲ್ಲ. ನಾದ್ಯ ಯಾವುದು ಅನಾದ್ಯ ಅನಿರ್ವಾಚ್ಯ ಅಂತ ಹೇಳಬೇಕು. ಅನಾದಿಯಾಗಿದ್ದು ಅನಿರ್ವಚನೀಯ ವಾದದ್ಯಾವುದು ಅದು ಅಂತ ಹೇಳಬೇಕು. ಆದರೆ ಅನಿರ್ವಾಚ್ಯ ಅಸಿದ್ಧ್ಯ. ಅನಿರ್ವಾಚ್ಯ ಎಂಬತಕ್ಕಂಥ ಒಂದು ವಸ್ತುವೇ ಇಲ್ಲವಲ್ಲ. ಎಲ್ಲ ಶಬ್ದ ಕಡೆಗೆ ಯಾವುದು ಅನಿರ್ವಚನೀಯ ಅಂತ ನೀವು ಹೇಳ್ತೀರಿ, ಅದು ಅನಿರ್ವಚನೀಯ ಎಂಬ ಪದದಿಂದ ವಾಚ್ಯ ಆಗೋಯ್ತು ಅಲ್ವಾ? ಅನಿರ್ವಚನೀಯ ಅಂದರೆ ಏನು? ನಿರ್ವಚನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ನಿರ್ವಚನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದೇ ಒಂದು ನಿರ್ವಚನ ಆಗೋಯ್ತಲ್ಲ. ಹಾಗಾದರೆ ಅಂತಲ್ಲಿ ಅನಿರ್ವಚನೀಯವೇ ಅಸಿದ್ಧವಾದ್ದರಿಂದ ವಿಶೇಷಣವು ಅಸಿದ್ಧವಾಯಿತು ಅಂದರೆ ವಿಶೇಷವೂ ಅಸಿದ್ಧ ಆಗುತ್ತೆ. ಹಾಗಾದರೆ ಅನಾದಿಯ ಯಾವುದು ಅನಿರ್ವಚನೀಯ, ಅನಿರ್ವಚನೀಯ ಅಪ್ರಸಿದ್ಧವಾದ್ದರಿಂದ ಅಪ್ರಸಿದ್ಧ ವಿಶೇಷಣ ಆಗುತ್ತೆ ಅಲ್ವಾ? ಯಾಕೆ ಅದು ಇನ್ನೂ ಸಿದ್ಧ ಆಗಿಲ್ಲ. ಅದಕ್ಕೋಸ್ಕರವಾಗಿ ಅದಲ್ಲದೆ ಇನ್ನೊಂದು ದೋಷ, ಆಕಾಶಾದಿಗಳಲ್ಲಿ ಲಕ್ಷಣಸ ಅತಿವ್ಯಾಪ್ತೇಶ. ಆಕಾಶಾದಿಗಳು ಏನಿದೆ ಅದು ಏನಾಗಿದೆ? ಅನಾದಿ ಅನಿರ್ವಚನೀಯ ಅಂತ ಅವರು ಒಪ್ಪಿದ್ದಾರೆ. ಅನಾದಿಯಾಗಿದ್ದು ಅನಿರ್ವಚನೀಯ. ಆಕಾಶವನ್ನು ನಿರೂಪಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಅದು ಆಕಾಶವು ಅನಾದಿ ಹೌದು. ಅನಾದಿರಯಂ ಆಕಾಶ. ಹಾಗೆ ಅನಾದಿಯಾದ ಅಲಕ್ಷ್ಯವಾದ ಯಾವುದು ಆಕಾಶದಲ್ಲಿ ಅವಿದ್ಯೆ, ಯಾವುದು ಅನಾದ್ಯ ವಿದ್ಯೆ, ಅನಾದ್ಯ ಅನಿರ್ವಾಚ್ಯತ್ವ ಬರತಕ್ಕಂಥದ್ದು ಒಪ್ಪಿರೋದ್ರಿಂದ ನೀವು ಆಕಾಶದ ಲಕ್ಷಣ ಬರೋದ್ರಿಂದ ಅತಿವ್ಯಾಪ್ತಿ ಬರುತ್ತೆ. ಯಾಕದು ಅವಿದ್ಯಾಗೂ ಅದೇ ಲಕ್ಷಣ, ಆಕಾಶಕ್ಕೂ ಅದೇ ಲಕ್ಷಣ. ಅವಿದ್ಯಾಗೂ ಅದೇ ಲಕ್ಷಣ, ಆಕಾಶಕ್ಕೂ ಅದೇ ಲಕ್ಷಣ ಆಯಿತು. ಅಲ್ಲ, ಅದು ಯಾಕೆ ಒಪ್ಪಿದ್ದಾರೆ ಅವರು? ಆಕಾಶದ ಹೆಂಗೆ ಬರುತ್ತೆ ಲಕ್ಷಣ? ಅದು ಅನಾದಿ ಅನಿರ್ವಾಚ್ಯ, ಅನಾದಿತ್ವ ಬರುತ್ತೆ. ಅನಾದಿತ್ವ ಬರುತ್ತೆ, ಅನಾದಿ ಅನಿರ್ವಾಚ್ಯ ಅಂತ ಬರುತ್ತೆ. ಗಗನ ಅಂತ ಹೇಳಿದಾಗಲೇ ಅನಿರ್ವಾಚ್ಯ ಅಂತ ಬರುತ್ತೆ. ಯಾವುದು ಗಗನ ಅಂತ ಹೇಳಿದಾಗಲೇ ಅದು ಅನಿರ್ವಾಚ್ಯ ಅಂತ ಬರೋದು ಹಂಗಲ್ಲ. ಯಾವುದು ಬ್ರಹ್ಮ ಭಿನ್ನವಾಗಿದೋ ಅದೆಲ್ಲವೂ ಕೂಡ ಅನಾದಿ ಅನಿರ್ವಾಚ್ಯ ಅಂತ ಅವ್ರದ್ದು. ಆಕಾಶ ಕೂಡ ಬ್ರಹ್ಮನಿಂದ ಭಿನ್ನವಾದ್ದರಿಂದ ಅನಾದಿ ಅನಿರ್ವಾಚ್ಯತ್ವ ನೀವು ಒಪ್ಪಿದ್ದೆ. ಅದಕ್ಕೋಸ್ಕರವಾಗಿ ಅತಿ ಅಲಕ್ಷ್ಯ ಆಯ್ತು ಅದು ಅಲ್ವಾ? ಅಲಕ್ಷ್ಯದಲ್ಲಿ ಲಕ್ಷಣ ಬಂದಿದ್ದರೆ ಅತಿ ವ್ಯಾಪ್ತಿ ಬರುತ್ತೆ. ಏನು ಬರೀತಾರೆ? ಅದೇ ಬರೀತಾರೆ. ಆಕಾಶದೇಹೆ ಬ್ರಹ್ಮ ಭಿನ್ನತ್ವೇನ ಅನಿರ್ವಾಚ್ಯತ್ವ ಅನಾದಿತ್ವ ಚತುರ್ಥಿ ಅನಾದಿತ್ವ ಚೈತ್ಯ ಆಕಾಶದಿ ಬ್ರಹ್ಮ ಭಿನ್ನತ್ವ ಅದೇ ಕಾಲ ಜೀವ ಬ್ರಹ್ಮ ವಿಭಾಗದೇಹೆ ಎಲ್ಲದಕ್ಕೂ ಬ್ರಹ್ಮ ಭಿನ್ನತೆ ಅನಿರ್ವಾಚ್ಯತ್ವ ಅನಾದಿತ್ವ ಚೈತ್ಯ. ಅದೇನೆ ಮುಖ್ಯವಾದ ಕಾರಣ. ಅದೇನೆ ಯಾವುದು ಬ್ರಹ್ಮನಿಂದ ಭಿನ್ನವಾಗಿದೆ ಅದು ಅನಾದ್ಯ ಅನಿರ್ವಾಚ್ಯ ಅಂತ ಹೇಳ್ತಾರೆ. ಆಕಾಶವು ಕೂಡ ಅನಿರ್ವಾಚ್ಯತ್ವ ಬಂತು. ಯಾಕೆ? ಅನಾದಿರ್ವಾಯಂ ಆಕಾಶ. ಇದು ಅನಾದಿತ್ವ ಎಂಬುದಕ್ಕೆ ಸಿದ್ಧವಾಗಿದೆ. ಆದ್ದರಿಂದ ಅವಿದ್ಯಾ ಲಕ್ಷಣ ಅದರಲ್ಲಿ ಬಂತು. ಹಾಗೆ ಲಕ್ಷಣ ಅವಿದ್ಯಾ ಲಕ್ಷಣ ಅಲ್ಲಿ ಬಂತು ಅಂತಾಯಿತು. ಅದಕ್ಕೆ ಹೇಳಬೇಕು ಅನಾದ್ಯ ಅನಿರ್ವಾಚ್ಯ ಅಂತ ಹೇಳಬಾರ್ದು. ಬ್ರಹ್ಮ ವ್ಯತಿರಿಕ್ತಸ್ಯ ಅನಾದಿತ್ವ ಅನಭ್ಯುಪಗಮಾತ್ ನೈವಂ ಇತಿ ಚೇನ್ನ. ಬ್ರಹ್ಮನಕ್ಕಿಂತ ವ್ಯತಿರಿಕ್ತವಾದದ್ದು ಯಾವುದು ಅದಕ್ಕೆ ಅನಾದಿತ್ವ ನಾವು ಒಪ್ಪಿಲ್ಲ. ಬ್ರಹ್ಮ ಮಾತ್ರ ಅನಾದಿ ಅಂತ. ಇದೆಲ್ಲ ಅಪಸಿದ್ಧಾಂತ ವಾಕ್ಯಗಳೇ ಇದಲ್ಲ. ಯಾಕೆಂದರೆ ಶರಸ್ನಾಕಂ ಅನಾದಿ ಅಂತೆಲ್ಲ ಒಪ್ಪಿದ್ದಾರೆ ಅವರು. ಅವಿದ್ಯಾ ಕೂಡ ಅನಾದಿ. ಆದ್ದರಿಂದ ಬ್ರಹ್ಮ ವ್ಯತಿರಿಕ್ತವಾದಕ್ಕಂಥದ್ದು ಯಾವುದೂ ಕೂಡ ಅದು ಅನಾದಿತ್ವ ನಾವು ಒಪ್ಪಿಲ್ಲ. ಬ್ರಹ್ಮ ವ್ಯತಿರಿಕ್ತವಾದದಕ್ಕೆ ಯಾವುದಕ್ಕೂ ನಾವು ಅನಾದಿತ್ವ ಒಪ್ಪಿಲ್ಲ ನಾವು. ಆದ್ದರಿಂದ ಆಕಾಶ ಅನಾದಿಯೇ ಅಲ್ಲ. ಅನಾದಿರ್ವಾಯಂ ಆಕಾಶ ಅಂತ ನೀವು ಹೇಳ್ತಾ ಇದ್ದೀರಾ ಅಷ್ಟೇ. ಬ್ರಹ್ಮನಕ್ಕಿಂತ ಭಿನ್ನವಾಯಿತು ಅಂದರೆ ಅದು ಅನಾದಿ ಆಗೋದಿಲ್ಲ ಅಂತ ನಾವು ಒಪ್ಪಿದ್ದೇವೆ. ಅದೇ ಬ್ರಹ್ಮನಿಂದ ಭಿನ್ನವಾದ್ದರಿಂದ ಅನಾದಿತ್ವ ಇಲ್ಲೇ ಇಲ್ಲ. ಅದನ್ನು ಅನಾದಿತ್ವ ಇಲ್ಲ ಅಂದರೆ ಅನಾದಿತ್ವ ಸಹಿತವಾದಕ್ಕಂಥ ವಿಶಿಷ್ಟವಾದ ವಿಶೇಷಣ ಇಲ್ಲ. ಅಂದರೆ ಅನಾದಿತ್ವ ಇಲ್ಲ ಅಂತ ಹೇಳಿದ ಮೇಲೆ ವಿಶೇಷಣಾಭಾವ ವಿಶಿಷ್ಟಾಭಾವ. ಅಂದರೆ ಅನಾದಿತ್ವ ಸಹಿತವಾದ ಅನಿರ್ವಾಚ್ಯತ್ವ ಇಲ್ಲ ಅಂತ ಹೇಳಿದಾಗಾಯಿತು. ದಂಡ ಎಂಬುದಕ್ಕಂಥದ್ದು ಇಲ್ಲದೆ ಇದ್ದರೆ ದಂಡ ವಿಶಿಷ್ಟ ದೇವದಕ್ಕೂ ಇಲ್ಲ ಅಂತ ಹೇಗಾಗ್ತಾನೋ ಹಾಗೆ ಅಂತ ಹೇಳ್ತೀವಿ. ಅಂದರೆ
ಏವಂ ತರ್ಹಿ ಲಕ್ಷಣಸ್ಯ ಅಸಂಭವ. ಹಾಗಾದರೆ ನಿಮಗೆ ಲಕ್ಷಣ ಎಲ್ಲಿಯೂ ಬರೋದಿಲ್ಲ. ಯಾಕೆ ಅವಿದ್ಯೆಯೂ ಕೂಡ ಬ್ರಹ್ಮನಿಂದ ಭಿನ್ನ ಹೌದಲ್ವೋ? ನೀವು ಹೇಳಿದ್ದೇನು, ಯಾವುದು ಬ್ರಹ್ಮನಿಂದ ಭಿನ್ನವಾಗಿದೋ ಅದು ಅನಾದಿ ಅಲ್ಲ ಅಂತ ಹೇಳಿದೆ. ಹಾಗಾದ್ರೆ ಅವಿದ್ಯೆಯೂ ಕೂಡ ಬ್ರಹ್ಮನಿಂದ ಭಿನ್ನ ತಾನೆ. ಅದು ಅನಾದಿ ಆಗ್ಬಾರ್ದಾಗಿತ್ತು. ಐಕ್ಯವನ್ನೇ ಬೇಕಾದ್ರೆ ಬ್ರಹ್ಮಸ್ವರೂಪ ಅಂತ ಹೇಳಿದ್ರು ಕೂಡ ಅವಿದ್ಯೆಯನ್ನು ಬ್ರಹ್ಮಸ್ವರೂಪ ಅಂತ ಹೇಳಿದ್ರು. ಬ್ರಹ್ಮನಿಕ್ಕಿಂತ ಅದೃಕ್ತವಾಯಿತು ಅಂತ ಹೇಳಿದ್ರೆ ಅದೇನಾಯಿತು? ಅನಾದಿ ಆಗೋದಿಲ್ಲ, ಅನಾದಿತ್ವ ಬರಲಿಲ್ಲ. ಯಾವುದರಲ್ಲಿ ಅವಿದ್ಯೆಯಲ್ಲಿ ಬರಬೇಕು, ಅದರಲ್ಲೇ ಬರಲಿಲ್ಲ. ಹಾಗಾದರೆ ಲಕ್ಷಣಕ್ಕೆ ಅಸಂಭವ. ಏಕಶಪವತ್ತಂ ಗೋ ಲಕ್ಷಣ ಅಂತ ಹೇಳಿದ್ರೆ ಏಕಶಪತ್ವ ಗೋವಿನಲ್ಲಿ ಇರೋದಿಲ್ಲ, ಕುದುರೆಯಲ್ಲಿ ಇರೋದದು ಅಲ್ವಾ? ಲಕ್ಷ ಮಾತ್ರ ಅವೃತ್ತಿತ್ವ ರೂಪವಾದಕ್ಕಂಥ ಅಸಂಭವ ಬರುತ್ತೆ. ಏವಂ ತರ್ಹಿ ಲಕ್ಷಣಕ್ಕೆ ಅಸಂಭವ. ಯಾಕೆ? ಅವಿದ್ಯೆ ಎಂಬುದಕ್ಕಂಥದ್ದು ಬ್ರಹ್ಮನಿಕ್ಕಿಂತ ಭಿನ್ನ ಆದ್ದರಿಂದ ಅದು ಅನಾದಿತ್ವ ಕೊಡೋದಿಲ್ಲ. ಹಾಗೆ ವಿಶೇಷಣ ಅಭಾವ ವಿಶಿಷ್ಟಾಭಾವ ಇದು ಕೂಡ ಅಷ್ಟೇ. ನೋಡಿ, ಅವರೇ ಅದು ಹೇಳಿದ್ದಾರೆ, ಶ್ರೀಮಸ್ತಿತ್ತು ಹೇಳಿದ್ದಾರೆ. ಯಾವುದಾದ್ರು ಅನಾದಿ ಅಂತ ಒಪ್ಪಿದ್ದಾರೆ ಅವರು. ಜೀವೋ ಈಶಃ ವಿಶುದ್ಧ ಚಿತ್, ಆಮೇಲೆ ಭೇದ ತಸ್ಯ ತಯೋ ದ್ವಯೋ ಅವಿದ್ಯಾ ತಚ್ಚಿತೋ ಯೋಗ ಷಡಸ್ಮಾಕಂ ಅನಾದಯ. 6 ಅನಾದಿ ಅಂತ ಅವರೇ ಒಪ್ಕೊಂಡಿದ್ದಾರೆ. ಯಾವುದ್ಯಾವುದು? ಜೀವ ಅನಾದಿ, ಈಶ ಅನಾದಿ, ವಿಶುದ್ಧ ಚಿತ್, ಚಿತ್ತಿದಲ್ಲ ಜ್ಞಾನ, ಅದು ವಿಶುದ್ಧವಾದ ಜ್ಞಾನ, ಅದು ಯಾವುದು? ಅನಾದಿ. ತಸ್ಯಾಹ ಭೇದ, ಭೇದ ಕೂಡ ಅನಾದಿ. ಆಮೇಲೆ ತಯೋಹೋ ದ್ವಯೋಹೋ, ಈಶ ಮತ್ತು ಜೀವರ ಭೇದ ಇದಲ್ಲ ಅದು ಕೂಡ ಅನಾದಿ. ಆಮೇಲೆ ಅವಿದ್ಯ ತಚ್ಚಿತೋರ್ ಯೋಗ, ಆ ಚಿತ್ತಿರತಕ್ಕಂಥ ಯಾರು ಜೀವಾತ್ಮನಿಗೆ ಆ ಚಿತ್ತನ ಸಂಬಂಧ ಏನು ಹೇಳ್ತೇವೆ ಅದು ಕೂಡ 6 ಅನಾದಿ ಅಂತ ಹೇಳಿದ್ದಾರೆ. ಅಂತ ಹೇಳಿದ ಮೇಲೆ ಅನಾದಿಭೂತವಾದ ಚೈತನ್ಯ ಅವಿದ್ಯಾ ಸಂಬಂಧಿನ್ಯಾಂ ಅವಿದ್ಯಾಯಾಂ ನಿವೃತ್ತಾಯಾಂ ಸ್ವದೇವ ನಿವೃತ್ತಮಾನ ಅಧಿವ್ಯಾಪ್ತಿ. ಇದು ಅನಾದಿ ಆದರೂ ಕೂಡ ಇದಷ್ಟು ಇದಕ್ಕೆಲ್ಲ ಅಂತ ಇದೆ ಅಂತ ಹೋಗ್ತಾರೆ. ಜೀವ ಎಲ್ಲ ಅನಾದಿ ಅಂದರೆ ಬರೀ ಆದಿ ಇಲ್ಲ ಅಷ್ಟೇ, ಅಂತ್ಯ ಇದೆ. ಬ್ರಹ್ಮನಿಗಿಂತ ಭಿನ್ನವಾದದ್ದೆಲ್ಲ ನೀವು ಯಾವುದು ಅನಾದಿ ಆಗೋದಿಲ್ಲ ಅಂತ ಹೇಳೋದಾದ್ರೆ ನಿಮಗೆ ನಿಮ್ಮ ವಾಕ್ಯವು ವಿರೋಧ ಅಲ್ವಾ? ಜೀವ ಬ್ರಹ್ಮ ಬಿಡ್ರಿ, ಇಬ್ಬರು ಒಂದೇ, ಅವರ ಅನಾದಿ ಹಾಕ್ಕೊಳ್ಳಿ. ಅವುಗಳ ಸಂಬಂಧ, ಅವಳಿರ್ತಕ್ಕಂಥ ಭೇದ ಇದಲ್ಲ ಅದರಲ್ಲೂ ಕೂಡ ಅನಾದಿ ಅಂತ ಒಪ್ಪಿ ಇದ್ದೇವಲ್ಲ. ನಾವು ಬ್ರಹ್ಮಕ್ಕಿಂತ ಭಿನ್ನವಾದ ಯಾವುದು ನಾವು ಒಪ್ಪಲ್ಲ ಅಂತ ಹೇಳಿದ್ರೆ ಈ ವಾಕ್ಯ ವಿರೋಧ ಬರುತ್ತೆ. ಆದರೆ ಅವಿದ್ಯೆಯೂ ಕೂಡ ಬ್ರಹ್ಮ ಅತಿರಿಕ್ತವಾದ್ದರಿಂದ ಅನಾದಿತ್ವ ಗರ್ಭ ಲಕ್ಷಣ ಅಭಾವಾತ ಅಸಂಭವ ಅಂತ ಬರೋದು. ಹಾಗಾದ್ರೆ ಅವಿದ್ಯಾ ನಾ ವಿಲಾಪ್ಯತೆ. ಯಾಕೆ? ಅನಾದಿತ್ವೇ ಸತಿ ಭಾವರೂಪತ್ವ ಅಂತ ಹೇಳಬೇಕು. ನೆಕ್ಸ್ಟ್ ಎರಡನೇದು ನದ್ವಿತೀಯ. ಯಾವುದು ದ್ವಿತೀಯ? ಯಾವುದು? ಅನಾದಿ ಭಾವರೂಪತ್ವೇ ಸತಿ ವಿಜ್ಞಾನ ವಿಲಾಪ್ಯತ್ವ. ಯಾವುದು ಅನಾದಿ ಭಾವರೂಪವಾಗಿದ್ದು ವಿಜ್ಞಾನ ಬಂದ ಕೂಡಲೇ ಅದು ನಾಶ ಹೊಂದತ್ತೋ ಅದು ಅಂತ ಹೇಳಬೇಕು ನಾವೀಗ. ಅದು ಎರಡನೇ ಪಕ್ಷ ಅವಿದ್ಯಾ ಅಂದರೆ ಅಲ್ವಾ? ಅನಾದಿ ಭಾವರೂಪತ್ವೇ ಸತಿ ವಿಜ್ಞಾನ ವಿಲಾಪ್ಯತ್ವ ಅಂತ. ಹಾಗೆ ಅನುಮಾನ ಹೇಳಿದಾಗಾಯಿತು. ಅವಿದ್ಯಾ ವಿದ್ಯಾಗಿ ನಾವು ಹಿಂಗೆ ಹೇಳ್ಬೋದು, ಅವಿದ್ಯಾ ನಾ ವಿಲಾಪ್ಯತೆ. ಯಾಕೆಂದರೆ ಅನಾದಿತ್ವೇ ಸತಿ ಭಾವರೂಪತ್ವ. ದೃಷ್ಟಾಂತ ಯಾವುದು? ಬ್ರಹ್ಮವನ್ನು. ಬ್ರಹ್ಮ ಎಂಬುದಕ್ಕಂತೆ ಯಾವುದು ಅನಾದಿ ಆಗಿದ್ದು ಭಾವರೂಪನಾಗಿದ್ದ ಅವನು ವಿಲಾಪ ಇಲ್ಲೇ, ನಾಶವೇ ಇಲ್ಲ ಅವನಿಗೆ. ಹಾಗೆ ಇದಕ್ಕೂ ಕೂಡ ನಾಶ ಆಗೋದಿಲ್ಲ ಅಂತ ನೀವು ಹೇಳಬೇಕು. ಆದರೆ ಬ್ರಹ್ಮನಿಗೆ ಬರಬೇಕಾಗಿತ್ತು. ಹಾಗಾದರೆ ಅನಾದಿ ಭಾವರೂಪನಾದ ಬ್ರಹ್ಮನೇ ವಿಲಾಪ ಆಗಬೇಕಾಗಿತ್ತಲ್ಲ. ಹಾಗಾದರೆ ಬ್ರಹ್ಮನೇ ಅವಿದ್ಯೆ ಅಂತ ಆಗಬೇಕಾದೀತು ಅಲ್ವಾ? ಲಕ್ಷಣದ ಸಂಭವ ಆಯಿತು. ಆಮೇಲೆ ನದ್ವಿತೀಯ ಅನಾದಿತ್ವಸ್ಯ ಅಸಂಭಾವಿತತ್ವ. ರಾಯರು ಹೇಳ್ತಾರೆ, ಉಕ್ತರೀತ್ಯ ವಿಮತಂ ನ ಅನಾದಿ ಭಾವತ್ವೇ ಸತಿ ವಿಜ್ಞಾನ ವಿಲಾಪ್ಯತ್ವ ಸೂಕ್ತಿರಹಿತವತ್ ಇತ್ಯನುಮಾನೇನವ ಅನಾದಿತ್ವ ಅಭಾವೇನ ವಿಶೇಷಣಾಭಾವೇ ವಿಶಿಷ್ಟಸ್ಯ ಅಸಂಭಾವಿತತ್ವಾದಿತ್ಯರ್ಥಃ. ಅಂದರೆ ಬರೋದೇ ಇಲ್ಲ ಅದು ಅಂತ.
ಯಾವುದು ವಿಮತಂ ಮ ಅನಾದಿ ಭಾವತ್ವೇ ಸತಿ ವಿಜ್ಞಾನ ವಿಲಾಪ್ಯತ್ವ ಶುಕ್ತಿರಥವತ್ ಅಂತ ಹೇಳಬೇಕು. ಶುಕ್ತಿರಥ ಎಂಬುದಕ್ಕಂಥದ್ದು ಯಾವ ರೀತಿ ಅದು ಅನಾದಿ ಭಾವವಾಗಿದ್ದು ವಿಜ್ಞಾನದಿಂದ ವಿಲಾಪ ಆಗುತ್ತೆ. ಅದೊಂದು ಹೇಗೆ ಅದು ಅನಾದಿ ಅಲ್ಲವೋ ಹಾಗೆ ಇದು ಕೂಡ ಅವಿದ್ಯೆಯು ಕೂಡ ಅನಾದಿ ಅಲ್ಲ ಅಂತಾಯಿತು ಅಂತ ನಾವು ದೋಷ ಹೇಳ್ಬೋದು. ಅನಾದಿತ್ವಸ್ಯ ಅಸಂಭಾವಿತತ್ವ. ಯಾಕೆಂದರೆ ಅನಾದಿತ್ವನೇ ಇಲ್ಲ ಅಲ್ಲಿ. ವಿಜ್ಞಾನ ಅವಿದ್ಯಾದಲ್ಲಿ ಅನಾದಿತ್ವನೇ ಬರಲಿಲ್ಲ ಅಲ್ವಾ? ಅನಾದಿತ್ವ ಬರಲಿಲ್ಲ ಅಂದರೆ ಅನಾದಿತ್ವ ವಿಶೇಷಣಾಭಾವ ವಿಶಿಷ್ಟಾಭಾವ ಇದು ಕೂಡ. ಅನಾದಿತ್ವ ಇಲ್ಲ ಅಂತ ಹೇಳಿದ್ರೆ ಅನಾದಿತ್ವ ಸಹಿತವಾದಕ್ಕಂಥ ಜ್ಞಾನ ವಿಲಾಪ್ಯತ್ವ ಬರಲಿಲ್ಲ. ವಿಶೇಷಣ ಇಲ್ಲ ಅಂದರೂ ವಿಶಿಷ್ಟ ಬರುತ್ತೆ. ವಿಶಿಷ್ಟ ಹೇಳ್ಬೋದು, ಅಭಾವ ಹೇಳ್ಬೋದು. ವಿಶೇಷ ಇಲ್ಲದೇ ಇದ್ದರೂ ವಿಶಿಷ್ಟಾಭಾವ ಹೇಳ್ಬೋದು. ಉಭಯ ಇಲ್ಲದೇ ಇದ್ದರೂ ವಿಶಿಷ್ಟಾಭಾವವನ್ನು ಹೇಳ್ಬೋದು. ಹಾಗೆ ಇಲ್ಲಿ ಹೇಳ್ತಾರೆ ವಿಶೇಷಣಾಭಾವ ವಿಶಿಷ್ಟಸ್ಯ ಅಸಂಭಾವಿತತ್ವ ಅಂತ ಹೇಳ್ತಾರೆ. ಅದಕ್ಕೆ ಅವರು ಹೇಳಬೇಕು ಅನಾದಿ ಭಾವರೂಪಸ್ಯ ವಿಜ್ಞಾನ ವಿಲಾಪನ ಅಸಂಭವಾಚ್ಯ ಬ್ರಹ್ಮವತ್ ರಾಮೇದ ಅನುಮಾನ. ಯಾವುದು ಅನಾದಿ ಭಾವ ರೂಪವಾಗಿದೆಯೋ ಅದು ವಿಜ್ಞಾನ ವಿಲಾಪ್ಯ ಎಂಬುದು ಕೂಡಲ್ಲ. ಯಾಕೆಂದರೆ ಬ್ರಹ್ಮ ಇದ್ದಾನೆ, ಅವನ ಅನಾದಿ ಭಾವರೂಪನಾಗಿದ್ದ, ಅವನ ವಿಲಾಪ ಆಗುವುದೇ ಇಲ್ವಲ್ಲ ಅಲ್ವಾ? ಅದೇ ಮತ್ತು ವಿಚಾರ ಬಂತು ಸಾಧ್ಯಾಭಾವ. ಅದಲ್ಲದೆ ಜೀವಬ್ರಹ್ಮ ವಿಭಾಗದಲ್ಲಿ ಅತಿವ್ಯಾಪ್ತಿ ಬೇರೆ ಬರುತ್ತೆ. ಜೀವಬ್ರಹ್ಮ ವಿಭಾಗದಲ್ಲಿ ಅತಿವ್ಯಾಪ್ತಿ ಯಾಕೆ ಅಂದರೆ ಅದೇನಾಗಿದೆ ಅನಾದಿ ಆಗಿರ್ತಕ್ಕಂಥದ್ದು. ಶ್ಲೋಕ ಹೇಳಿದ್ರಲ್ವ, ವಿಭಾಗ ಅನಾದಿಯಾಗಿದ್ದು ಭಾವರೂಪವಾಗಿದೆ ಅದು ಅಲ್ವಾ? ಆದರೆ ಅದು ವಿಲಾಪ ಇಲ್ಲ. ಅದಕ್ಕೆ ವಿಲಾಪ ಇಲ್ಲ ಅಂತಿಲ್ಲ, ವಿಲಾಪ ಇದೆ ಅಲ್ವಾ? ಆದ್ದರಿಂದ ಅದು ಉಪಲಕ್ಷಣತೆ ಹೇಳಿದ್ದು. ಹಾಗಾದರೆ ವಿಮತಂ ನ ಅನಾದಿ ಭಾವತ್ವೇ ಸತಿ ವಿಜ್ಞಾನ ವಿಲಾಪ್ಯತ್ವಾತ್ ಶುಕ್ತಿರೂಪ್ಯವತ್ ಅಂತ ನಾವು ಅನುಮಾನ ಮಾಡಬೇಕು ಅಲ್ವಾ? ಆ ರೀತಿ ಮಾಡಿದ್ರೆ ನಾವು ಈ ರೀತಿ ಅನುಮಾನ ಮಾಡ್ಬೋದು. ಈಗ ಶಿವಸ್ಥಿತಿ ಬರೀತಾರೆ ಅವರು. ತಥಾಚ ಅಜ್ಞಾನಂ ಅಂದ್ರೆ ಅವಿದ್ಯಾ ನ ಜ್ಞಾನ ವಿಲಾಪ್ಯಂ ಅನಾದಿ ಭಾವರೂಪತ್ವಾತ್ ಬ್ರಹ್ಮವತಿ ಇತ್ಯನುಮಾನಂ ದ್ರಷ್ಟವ್ಯಂ ಅಲ್ವಾ? ಪ್ರಪಂಚದಲ್ಲಿ ವ್ಯಭಿಚಾರ ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಅನಾದಿ ಅಂತ ವಿಷಯವನ್ನು ಕೊಟ್ಟಿದ್ದಾರೆ. ಏನು ಹೇಳಿದಾಗಾಯ್ತು ಅವರಿಗೆ? ವಿಶೇಷಣಾಭಾವ ಅಥವಾ ವಿಶಿಷ್ಟಾಭಾವ ಹೇಳಿದಾಗಾಯ್ತು ಈಗ ಅಲ್ವಾ? ಅನಾದಿತ್ತು ಕೂಡಲ್ಲ. ಅದಕ್ಕೆ ಅವರೇ ಹೇಳ್ತಾರೆ ಅಂದರೆ ಭಾವಾಭಾವ ವಿಲಕ್ಷಣ ಅವಿದ್ಯಾಯ ಅಭಾವ ವಿಲಕ್ಷಣತಾ ಮಾತ್ರೇಣ ಭಾವತ್ತು ಉಪಚಾರಾತ್ ಆತ್ಮವತೇತ ಅನಾದಿ ಭಾವತ್ವೇನ ನಿವರ್ತ್ಯ ಅನುಮಾನ ಅನುಪಪತ್ತಿ ಇತಿ ಚೇನ್ನ. ಅವ್ರು ಹೇಳೋದೇ ಅಂದರೆ ನಾವೇನು ಹೇಳೋದು, ಅವಿದ್ಯೆ ಎಂಬತಕ್ಕಂಥದ್ದು ಭಾವಾಭಾವ ವಿಲಕ್ಷಣ ಅಂದರೆ ಅನಿರ್ವಚನೀಯ ಅಂತ ಅರ್ಥ. ಭಾವವೂ ಅಲ್ಲ ಅಭಾವವೂ ಅಲ್ಲ ಅಲ್ವಾ? ಹಾಗಾದರೆ ಭಾವಾಭಾವ ವಿಲಕ್ಷಣ ಅವಿದ್ಯೆ ಎಂಬತಕ್ಕಂಥದ್ದು ಭಾವಾಭಾವ ವಿಲಕ್ಷಣ. ಅದರಲ್ಲಿ ಅಭಾವ ವಿಲಕ್ಷಣ ಇದೆಯೇ ಇಲ್ವೋ? ಅಭಾವ ವಿಲಕ್ಷಣ ಅಂದರೆ ಭಾವ ಅಂತ ಆಯಿತು. ಅಷ್ಟು ಮಾತ್ರ ಇಟ್ಕೊಂಡು ಭಾವತ್ವ ಹೇಳೋದು ನಾವು ಅಷ್ಟೇ. ಅದಕ್ಕೆ ವಸ್ತುತ ಭಾವಾಭಾವ ವಿಲಕ್ಷಣ, ಭಾವ ವಿಲಕ್ಷಣದಿಂದ ಅಭಾವ ಬಂದ್ಬಿಡುತ್ತೆ. ಹಂಗೆ ಹೇಳಲ್ಲ, ಅಭಾವ ವಿಲಕ್ಷಣ ಮಾತ್ರ ಇಟ್ಕೊತೀವಿ ನಾವು. ಅಭಾವ ವಿಲಕ್ಷಣತಾ ಮಾತ್ರೇಣ ಭಾವತ್ವ ಉಪಚಾರ ಅಲ್ಲಿ ಭಾವತ್ವ ಇದೆ ಅಂತ ಉಪಚಾರಕವಾಗಿ ಪ್ರಯೋಗ ಮಾಡಿಕೊಂಡ್ರೆ ನಾವು ಆತ್ಮವತ್ ಅನಾದಿ ಭಾವತ್ವೇನ ಆತ್ಮನಂತೆ ಇದು ಕೂಡ ಅನಾದಿ ಭಾವ ಆಯಿತು. ಆದ್ದರಿಂದ ನಿವರ್ತ್ಯತ್ವ ಅನುಮಾನ ಅನುಪವತ್ತಿ, ನೀವು ಹೇಳಿದಕ್ಕಂಥ ಅನುಮಾನ ಕೂಡೋದಿಲ್ಲ. ಅದು ಅಂದರೆ ಅದರಲ್ಲಿ ವಿಲಾಪ್ಯತ್ವ ಜ್ಞಾನ ವಿಲಾಪ್ಯತ್ವ ಬರಬಹುದು ಅಂತ ನಾವು ಹೇಳ್ತೀವಿ ಅಂತ ಹೇಳಿದ್ರೆ ಇದಿಚೆಯನ್ನ ಅಭಾವ ವಿಲಕ್ಷಣತಾ ಮಾತ್ರೇನಾಪಿ ಅನಾದೇಹೇ ಅನಿವರ್ತ್ಯತ್ವ ಅನುಮಾನ ಸಂಭವಾಪಿ. ಅಷ್ಟೇ ಕಷ್ಟಪಡ್ತೀರಿ. ಅಭಾವ ವಿಲಕ್ಷಣ ಹೇಳಿ, ಭಾವಾಭಾವ ವಿಲಕ್ಷಣ ಹೇಳಿ, ಅದರಲ್ಲಿ ಅಭಾವ ವಿಲಕ್ಷಣ ಮಾತ್ರ ತಿಳ್ಕೊಂಡು ಉಪಚಾರ ಅಂತ ಮಾಡಿ ಯಾಕೆ ಎಷ್ಟು ಕಷ್ಟಪಡ್ತೀರಿ? ಅಭಾವ ವಿಲಕ್ಷಣತ್ವ ಅಂತ ಹೇಳಿಬಿಡು. ಹಾಗೆ ಅವಿದ್ಯಾ
ಭಾವವಿಲಕ್ಷಣ. ಅವಿದ್ಯಾ ಅಂದರೆ ಏನು? ಅಭಾವ ವಿಲಕ್ಷಣತಾ ಮಾತ್ರೇಣ. ಎರಡು ಹೇಳಿಕ್ಕೆ ಹೋಗಬೇಡ. ಅನಾದಿ ಭಾವರೂಪತ್ವೇ ಸತಿ ವಿಜ್ಞಾನ ವಿಲಾಪ್ಯತ್ವ ಬೇಡ ಅಲ್ವಾ? ಅಭಾವ ವಿಲಕ್ಷಣ ಅಂತ ಹೇಳಿಬಿಟ್ಟು ಸಾಕು. ಮಾತ್ರ ಅದಕ್ಕೆ ಅಭಾವ ವಿಲಕ್ಷಣತಾ ಮಾತ್ರೇಣ ಅಪಿ ಅನಾದೇಹ ಅನುವತ್ಯತ್ವ ಅನುಮಾನ ಸಂಭವಾತ್. ಭಾವಭೂತವಾದಕ್ಕಂಥ ಘಟಾದಿಗಳಲ್ಲಿ ಅಭಾವ ವಿಲಕ್ಷಣತ್ವ ಎಂಬತಕ್ಕಂಥದ್ದು ಇರೋದರಿಂದ ಉಪಚಾರ. ಅದು ಔಪಚಾರಿಕವಾದದ್ದು ಯಾವುದು ಕೂಡ ಅನುಮಾನ ಪ್ರವೃತ್ತಿಗೆ ಹಂಗಾಗೋದಿಲ್ಲ ಅಲ್ವಾ? ಹಾಗೆ ಹೇಳುವಾದರೆ ಚಿತ್ರಗತ ಸಿಂಹದಲ್ಲಿ ಕೂಡ ಮತ್ತು ಮಾನವಕನಲ್ಲಿಯೂ ಕೂಡ ಉಪಚಾರ ಇದ್ದಿದ್ದರಿಂದ ಸಿಂಹ ಮತ್ತು ಅಗ್ನಿಶಬ್ದ ಎಂಬತಕ್ಕಂಥ ಅದು ಕೂಡ ಪ್ರಯೋಗ ಇದೆ ಅಲ್ವಾ? ಭಾವತ್ವವನ್ನು ನೀವು ಔಪಚಾರಿಕವಾಗಿ ನೀವು ಹೇಳೋದಾದರೆ ಅಭಾವ ವಿಲಕ್ಷಣ ಒಂದೇ ಸಾಕು ಅಂತ ಹೇಳ್ತಾರೆ ಅವರು. ಅಭಾವ ವಿಲಕ್ಷಣ ಒಂದೇ ಸಾಕು. ಭಾವಾಭಾವ ವಿಲಕ್ಷಣ ಒಪ್ಪಿ ಅದರಲ್ಲಿ ಅಭಾವ ವಿಲಕ್ಷಣತೆ ಎಂಬತಕ್ಕಂಥದ್ದು ಇದ್ದಿದ್ದರಿಂದ ಭಾವತ್ವ ಉಪಚಾರ ಮಾಡಿಕೊಂಡು ಇಷ್ಟ್ಯಾಕೆ ಅನಾದಿತ್ವ ನೀನು ಅದನ್ನು ಅವಿದ್ಯೆಯನ್ನು ಕೂಡಿಸಬೇಕು ಅಲ್ಲ. ಅಭಾವ ವಿಲಕ್ಷಣ ಎಂಬುದು ಒಂದೇ ಹೇಳಿಬಿಟ್ರು ಸಾಕು ನಿಮಗೆ. ಹಾಗೇನಾಗುತ್ತೆ? ಭಾವ ಅಂತ ಆಗುತ್ತೆ ಅಲ್ವಾ? ಹಾಗಾದರೆ ನದ್ವಿಧೀಯ ಅನಾದಿತ್ವಸ್ಯ ಅಸಂಭಾವಿತತ್ವಾತ್ ಅನಾದಿ ಭಾವರೂಪಸ್ಯ ವಿಜ್ಞಾನ ವಿಲಾಪನ ಅಸಂಭವಾಚ್ಯ ಬ್ರಹ್ಮವತ್. ಇದು ನಾವು ಹೇಳಿದ್ದದು. ಅನಾದಿ ಭಾವರೂಪವಾದದ್ದು ಯಾವುದೋ ಅದು ವಿಜ್ಞಾನದಿಂದ ನಾಶ ಹೊಂದೋದಿಲ್ಲ ಬ್ರಹ್ಮನಂತೆ. ಆದ್ದರಿಂದ ಮನಮಾನ ಸರಿಯಿಲ್ಲ. ಹರೇ ಹೇಳಿದಾಗಾಯಿತು. ಅವಿದ್ಯಾ ನಾ ವಿಲಾಪ್ಯತೆ ಅನಾದಿತ್ವೇಸಿ ಭಾವರೂಪತ್ವ ಅಂತ ಹೇಳಿದ್ರು. ಶುದ್ಧಿರೂಪೇತ್ವವನ್ನು ಅದಕ್ಕೆ ನಾವು ಹೇಳ್ತೀವಿ ಅನಾದಿತ್ವೇಸಿ ಭಾವರೂಪತ್ವ ಬ್ರಹ್ಮನಲ್ಲಿದೆ, ಅವನಲ್ಲಿ ವಿಲಾಪ ಇಲ್ಲೇ ಇಲ್ಲ ಅಲ್ವಾ? ಹಾಗಾದರೆ ಅಜ್ಞಾನದಿಂದ ಜ್ಞಾನ ಬಂದ ಕೂಡಲೇ ವಿಲಾಪ ಎಂಬ ಅಂಶವೇ ಬರಲಿಲ್ಲ. ಇಲ್ಲಿ ವಿಶೇಷಾಭಾವ ವಿಶಿಷ್ಟಾಭಾವ ಅಲ್ವಾ? ಅನಾದಿತ್ವೇ ಸತಿ ಅನಾದಿ ಭಾವರೂಪತ್ವೇ ಸತಿ ವಿಜ್ಞಾನ ವಿಲಾಪ್ಯತ್ವ ಬರಬೇಕು. ವಿಜ್ಞಾನ ವಿಲಾಪ್ಯತ್ವ ಎಂಬತಕ್ಕಂಥದ್ದು ವಿಶೇಷ, ಅನಾದಿ ಭಾವರೂಪತ್ವ ಎಂಬತಕ್ಕಂಥದ್ದು ವಿಶೇಷಣ. ವಿಜ್ಞಾನ ವಿಲಾಪ್ಯತ್ವ ಎಂಬುದು ಬರಲಿಲ್ಲ, ಅದು ಅಸಂಭವ. ಅದು ಯಾಕೆ ಅಂದರೆ ಅನಾದಿ ಭಾವರೂಪವಾದಕ್ಕಂಥ ಬ್ರಹ್ಮ ಇದ್ದಲ್ಲ, ಅವನು ವಿಜ್ಞಾನ ವಿಲಾಪ ಆಗೇ ಇಲ್ಲ ಅಲ್ವಾ? ಆದ್ದರಿಂದ ವಿಶೇಷಣ ಇಲ್ಲ, ಆದ್ದರಿಂದ ಅದು ಬರೋದಿಲ್ಲ, ಲಕ್ಷಣ ಕೂಡ ಕೊಡಲ್ಲ. ಇನ್ನು ನಜ ಆತ್ಮತ್ವ ಉಪಾಧಿ, ನಮ್ಮ ಅನುಮಾನಕ್ಕೆ ಉಪಾಧಿಯನ್ನು ಹೇಳ್ತಾರೆ. ಯಾವುದು ನಮ್ಮ ಅನುಮಾನ ಹೇಳಿದ್ದು? ಅವಿದ್ಯಾ ಹಾಂ ವಿಲಾಪ್ಯತೆ ಅನಾದಿ ಭಾವರೂಪತ್ವ ಜ್ಞಾನ ನಿವೃತ್ತತ್ವ ಅಂತ ಅನುಮಾನ ಮಾಡಬೇಕು. ಇದಕ್ಕೆ ಅವನ ಆತ್ಮತ್ವ ಉಪಾಧಿ ಹೇಳ್ತಾನೆ. ಅಂದರೆ ಏನು? ವಿಲಾಪ ಹೊಂದದೇ ಇರಲಿಕ್ಕೆ ಆತ್ಮತ್ವ ಎಂಬುದಕ್ಕಂಥದ್ದು ಪ್ರಯೋಜಕ ಅಷ್ಟೇ ಹೊರತಾಗಿ ಅನಾದಿತ್ವೇ ಸತಿ ಭಾವರೂಪತ್ವ ಅಲ್ಲ. ನೀವು ಅದನ್ನು ಅನುಮಾನ ಮಾಡಿದ್ದೀರಿ, ನಿಮ್ಮ ಅನುಮಾನಕ್ಕೆ ಉಪಾಧಿ ಹೇಳ್ತೇವೆ. ಸಾಧ್ಯ ಯಾವುದು? ವಿಜ್ಞಾನ ವಿಲಾಪ್ಯತ್ವ. ಅನಾದಿತ್ವೇ ಸತಿ ವಿಜ್ಞಾನ ವಿಲಾಸತ್ವ. ವಿಜ್ಞಾನ ವಿಲಾಪ್ಯತ್ವ ನಮ್ಮ ಅನುಮಾನಕ್ಕೆ ಅವನ ಆತ್ಮತ್ವ ಎಂಬುದು ಉಪಾಧಿ ಹೇಳ್ತಾ ಇರೋದು. ಸಾಧ್ಯ ವ್ಯಾಪಕತ್ವ ಅದರ ವ್ಯಾಪಕತ್ವ ಬರಬೇಕು. ಎಲ್ಲಿ ವಿಲಾಪತೆ ನಾ ವಿಲಾಪ್ಯತೆ ಸಾಧ್ಯ, ನಾ ವಿಲಾಪ್ಯತೆ ಆತ್ಮನಲ್ಲೇ ಯತ್ರ ಯತ್ರ ವಿಲಾಪ ಭಾವ. ಎಲ್ಲಿ ವಿಲಾಪ ಇಲ್ಲ ಬ್ರಹ್ಮ ಬ್ರಹ್ಮ ಬ್ರಹ್ಮನಲ್ಲಿ ವಿಲಾಪ ಇಲ್ಲ, ಅಲ್ಲಿ ಆತ್ಮತ್ವ ಇದ್ದೇ ಇದೆ. ಸಾಧ್ಯ ವ್ಯಾಪಕತ್ವ ಬಂತು. ಸಾಧನ ಎಂಬತಕ್ಕಂಥದ್ದು ಪಕ್ಷ ಅವಿದ್ಯೆಯಲ್ಲೇ ಇದೆ. ಅನಾದಿತ್ಯ ಭಾವರೂಪತ್ವ ಅಲ್ಲಿದೆ. ಭಾವರೂಪ ಅಜ್ಞಾನ ಹೋಗ್ತಾರೆ ಅವರು, ಅದಕ್ಕೆ ಅಲ್ಲಿ ಆತ್ಮತ್ವ ಇಲ್ಲ ಅವಿದ್ಯಾದಲ್ಲಿ. ಮತ್ತು ಸಾಧ್ಯ ವ್ಯಾಪಕತ್ವ ಸಾಧನ ವ್ಯಾಪಕತ್ವ ಉಪಾಧಿ ಬಂತಲ್ಲ ಅಂತ. ಕಿಂಚ ಆತ್ಮತ್ವ ಉಪಾಧಿ ಅಂತ ಹೇಳಿದ್ರೆ ನಚ ಆತ್ಮತ್ವ ಉಪಾಧಿ ಅಂದರೆ ಅತ್ಯಂತ ಸತಿ ವಿಚಾರ ಸಾಧ್ಯ ವ್ಯಾಪಕತ್ವ ಬರೋದೇ ಇಲ್ಲ.
ಅತ್ಯಂತ ಅಸತ್ತಾದ ಶಶಿಭಿಷಾಣದಲ್ಲಿ ಯಾವುದು ಬರಬೇಕೀಗ ನಮಗೆ? ಸಾಧನ ಅಲ್ಲ, ಇದ್ಯಾವುದು? ವಿಜ್ಞಾನ ವಿಲಾಪ. ಅದು ವಿಲಾಪ ಹೊಂದತ್ತೆ. ನಾ ವಿಲಾಪ್ಯತೆ, ವಿಲಾಪ ಹೊಂದುವುದಿಲ್ಲ. ಯತ್ರ ವಿಲಾಪಾಭಾವ ತತ್ರ ಆತ್ಮತ್ವ. ಪರಬ್ರಹ್ಮನಲ್ಲಿ ವಿಲಾಪ ಇಲ್ಲ, ಅಲ್ಲಿ ಆತ್ಮತ್ವ ಇದೆ ಅಂತ ಹೇಳಬೇಕು. ಹಾಗೆ ಎತ್ರ ಎತ್ರ ಅಂತ 2 ಸತಿ ಹೇಳಿದ್ರಿಂದ ಎಲ್ಲೆಲ್ಲಿ ನಮಗೆ ವಿಲಾಪ ಇಲ್ಲವೋ ಅಲ್ಲೆಲ್ಲ ಬರಬೇಕು. ಆದರೆ ಅಸತ್ತು ವಸ್ತುವೇ ಇಲ್ಲ ಅಂತಂದು ವಿಲಾಪ ಇಲ್ಲ, ಅಲ್ಲಿ ಆತ್ಮತ್ವ ಬರೋದು ಇಲ್ಲೇ ಇಲ್ಲ. ಆತ್ಮತ್ವ ಇಲ್ಲ, ಅದು ಸಾಧ್ಯ ವ್ಯಾಪಕತ್ವ ಬರಲಿಲ್ಲ ಅಸತ್ತಿನಲ್ಲಿ. ಎತ್ರ ಎತ್ರ ಅಂತ ಸಾಧ್ಯ ವ್ಯಾಪಕತ್ವ ಬರಲಿಲ್ಲ. ಅತ್ಯಂತ ಅಸತಿ ವ್ಯಭಿಚಾರಾತೆ ಅಂದರೆ ಏನು? ಅಲ್ಲಿ ಅಸತ್ತಿನಲ್ಲಿ ಸಾಧ್ಯ ಇಲ್ಲ, ಆದರೆ ಆತ್ಮತ್ವ ಇದೆಯಾ? ಅಲ್ಲ. ಯಾವುದು? ಅನಾದಿತ್ಯ ಸತಿ ಜ್ಞಾನ ವಿಲಾಪ. ವಿಲಾಪ್ಯ ಅಲ್ಲ. ಆತ್ಮತ್ವ ಉಪಾಧಿ ಪ್ರಗತಿ ಅಷ್ಟಿ ವಿರೋಧಿಸಿ. ಆತ್ಮತ್ವ ಬರಬೇಕು. ಆತ್ಮತ್ವ ಬರಬೇಕು, ಬರಲ್ಲ. ಅಸತ್ತರ ಆತ್ಮತ್ವ ಎಲ್ಲಿದೆ? ಅದಕ್ಕೆ ಸಾಧ್ಯ ವ್ಯಾಪಕತ್ವ ಬರಲಿಲ್ಲ ಅಂತ ಹೇಳ್ತಾರೆ, ಉಪಾಧಿ ಆಗೋದಿಲ್ಲ ಅಂತ. ಅಸತಿ ಜ್ಞಾನ ಸತ್ಯಪಿ ಆತ್ಮತ್ವ ಅಭಾವ. ಅದು ಹೇಳ್ತಾರೆ ನೋಡಿ. ಅಸತಿ ಅಸತ್ ರಾಘವೇಂದ್ರ ಸ್ವಾಮಿ ಹೇಳ್ತಾರೆ, ಅಸತಿ ಜ್ಞಾನ ಅನಿವರ್ತ್ಯತ್ವೇ ಸತಿ ಸತ್ಯಪಿ. ಜ್ಞಾನ ಅನಿವರ್ತ್ಯತ್ವ ಎಂಬತಕ್ಕಂಥದ್ದು ಇದ್ದರೂ ಕೂಡ ಆತ್ಮತ್ವ ಎಂಬತಕ್ಕಂಥದ್ದು ಇಲ್ಲ. ಆದ್ದರಿಂದ ಸಾಧ್ಯ ಅವ್ಯಾಪಕತ್ವಾದಿತ್ಯರ್ಥಃ, ಸಾಧ್ಯ ವ್ಯಾಪಕ ಆಗಲಿಲ್ಲ. ಯಥೋಕ್ತಂ ವಿವರಣೆ ಅನಿವರ್ತ್ಯತ್ವೇ ನ ಅನಾದಿತ್ವಂ ಪ್ರಯೋಜಕಂ ಕಿಂತು ವಿರೋಧಿ ಅಸನ್ನಿಪಾತಃ. ಅವ್ರು ಹೇಳಿದ್ದು ನಿವರ್ತ್ಯ ಆಗದೇ ಇರಲಿಕ್ಕೆ ಅನಾದಿತ್ವ ಎಂಬುದು ಪ್ರಯೋಜಕ ಅಲ್ಲ ಅಲ್ವಾ? ಪರಬ್ರಹ್ಮ ಅನಾದಿಯಾಗಿದ್ದಾನೆ, ಆದರೆ ಅವನು ನಿವೃತ್ತಿ ಇಲ್ಲ ಅಂತ ಹೇಳಿಕೆ, ನಿವೃತ್ತಿ ಇಲ್ಲ ಅನ್ನಲಿಕ್ಕೆ ಅನಾದಿತ್ವ ಎಂಬುದು ಪ್ರಯೋಜಕವಲ್ಲ. ಇನ್ಯಾವುದು? ಕಿಂತು ವಿರೋಧಿ ಅಸನ್ನಿಪಾತ, ಅದರ ವಿರುದ್ಧ ಅದಕ್ಕೆ ವಿರೋಧ ಇರಬಾರ್ದು, ವಿರೋಧಿಯ ಸನ್ನಿಧಾನ ಇರಬಾರ್ದು ಅಲ್ವಾ? ಪ್ರಕೃತಿ ಚ ಅಸ್ತಿ ವಿರೋಧಿ ಸನ್ನಿಪಾತಃ. ಪ್ರಗತದಲ್ಲಿ ವೇದಾಂತ ವಾಕ್ಯ ಜಯಂತವಾದಕ್ಕಂಥ ಜ್ಞಾನ ಎಂಬತಕ್ಕಂಥದ್ದು ವಿರೋಧಿ ಸನ್ನಿಧಾನ ಇದೆ. ಆದ್ದರಿಂದ ಇದು ವಿಲಾಪ್ಯ ಹೊಂದುತ್ತೆ, ಪರಬ್ರಹ್ಮ ವಿಲಾಪ ಹೊಂದಲ್ಲ, ಅವನು ವಿರೋಧಿ ಸನ್ನಿಧಾನ ಇಲ್ಲ ಅಂತ. ತದಚಾರೋ ಅನಾದಿಭಾವತ್ವೇನೇವ ವಿರೋಧಿ ಅಸನ್ನಿಪಾತಸ್ಯಾಪಿ ಅನುಮಾನಾತ್. ಅಂದರೆ ಯಾವುದು ಅನಾದಿಭಾವ ವಸ್ತುವಾಗಿದೆಯೋ ಅದಕ್ಕೆ ವಿರೋಧಿ ಅಸನ್ನಿಪಾತಸ್ಯಾಪಿ ಅನುಮಾನಾತ್, ಅದಕ್ಕೆ ವಿರೋಧಿ ಸನ್ನಿಧಾನ ಇರೋದೂ ಇಲ್ಲ. ಯಾವುದು ಅನಾದಿ ಭಾವರೂಪವಾಗಿದೆ ಅದಕ್ಕೆ ವಿರೋಧಿ ಸನ್ನಿಧಾನ ಇರೋದಿಲ್ಲ. ಈಗ ಆಕಾಶ ಎಂಬುದಕ್ಕೆ ಅನಾದಿಯಾದ ಭಾವರೂಪ, ಅದಕ್ಕೆ ವಿರೋಧಿ ಸನ್ನಿಧಾನ ಇಲ್ಲ, ಅದು ಕೂಡ ಅನುಮಾನ ಮಾಡಬಹುದು. ವಿಸ್ತರತ್ತು ಸುಧಾಯಂ ಬೋಧ್ಯ ನ ತೃತೀಯ ಭ್ರಮಶಬ್ದೇನ ಅರ್ಥ ಜ್ಞಾನಂ ವಾ ಅಲ್ವಾ? ಮೂರೇ ಪಕ್ಷ ತಗೊಳ್ತಾ ಇದ್ದಾರೆ. ಬ್ರಹ್ಮ ಉಪಾದಾನ, ಭ್ರಮೋಪಾದಾನಂ ಅವಿದ್ಯಾ. ಯಾವುದು ಭ್ರಮಕ್ಕೆ ಉಪಾದಾನವಾಗಿದೆಯೋ ಅದು ಅಜ್ಞಾನ ಅಂತ, ಅವಿದ್ಯಾ ಅಂತ ಹೇಳಬೇಕು ನಾವು. ಹಾಗಾದರೆ ನಮಗೆ ಭ್ರಮ ಬರಬೇಕಾಗಿದ್ದರೆ ಘಟಕ್ಕೆ ಯಾವ ರೀತಿ ಮಣ್ಣು ಉಪಾದಾನವೋ ಹಾಗೆ ಅಜ್ಞಾನ ಎಂಬತಕ್ಕಂಥದ್ದು ಉಪಾದಾನ. ಹಾಗೆ ಭ್ರಮವೇ ಉಪಾದಾನವಾಗಿ ಉಳ್ಳದ್ದು. ಭ್ರಮಯೋ ಉಪಾದಾನಂ ಯಸ್ಯ ಸಹ ಉಪಾದಾನಂ ಯಸ್ಯಾಸ ಅವಿದ್ಯ ಅಲ್ವಾ? ಇಲ್ಲಿ ಭ್ರಮ ಅಂದರೆ ಏನು ತಗೊಂತೀವಿ ನೀವು? ಭ್ರಮಶಬ್ದೇನ ಅರ್ಥ ಜ್ಞಾನಂ. ಭ್ರಮ ಅಂದರೆ ವಸ್ತುವನ್ನು ತಗೊಳ್ತಿರೋ ನೀವು ಅಥವಾ ಜ್ಞಾನವನ್ನು ತಗೊಳ್ತೀವಿ. ನಾದ್ಯ ಪದಾರ್ಥಕ್ಕೆ ಅಸತ್ವೇನ ತದ ಉಪಾದಾನತೆಯ ಅಸಂಭವಾತೆ ಅಲ್ವಾ? ಭ್ರಮಕ್ಕೆ ಉಪಾದಾನ ಅಂದರೆ ಭ್ರಮ ಅಂದರೆ ಅರ್ಥವನ್ನು ತಗೊಳ್ತಾ ಇದೆಯೋ ಅಥವಾ ಜ್ಞಾನವನ್ನು ತಗೊಳ್ತಾ ಇದೆಯೋ ಅಲ್ವಾ? ಭ್ರಮಕ್ಕೆ ಉಪಾದಾನ ಅಂದರೆ ಭ್ರಮ ಶಬ್ದದಿಂದ ಅರ್ಥವನ್ನು ತಗೊಂತೀಯೋ ಅಂದರೆ ವಿಷಯ ವಸ್ತುವನ್ನು ತೆಗೆದುಕೊಂತೀಯೋ ಅಥವಾ ಜ್ಞಾನವನ್ನು ತಗೊಂತೀಯೋ. ವಸ್ತುವನ್ನು ತಗೊಂತೀವಿ ನಿಮ್ಮ ಪ್ರಕಾರ ವಸ್ತು ಎಲ್ಲ ಮಿಥ್ಯಾಭೂತವಾದದ್ದು ಉಪಾದಾನ ಆಗೋದೇ ಇಲ್ಲ.
ನಾದ್ಯ ಪರಾರ್ಥಸ್ಯ ಅಸತ್ವೇನ ತದು ಉಪಾದನತೆ ಅಸಂಭವಾದ ಉಪಾದಾನ ಆಗುವುದೇ ಇಲ್ಲ, ವಸ್ತುವೇ ಇಲ್ವಲ್ಲ. ಅದಕ್ಕಾಗಿ ವಸ್ತು ಇಲ್ಲದೆ ಇದ್ದರೆ ಏನಂತೆ ಜ್ಞಾನ ಇರ್ಬೋದು ಅಲ್ವಾ? ಜ್ಞಾನಕ್ಕೆ ಸತ್ಯತ್ವ ಬರ್ಬೋದು. ಯಾವುದಕ್ಕೆ ಇದಂ ಹೃದಯ ಎಂಬುದಕ್ಕಂತ ಅರ್ಥ ಇಲ್ಲದೇ ಇದ್ದರೂ ಕೂಡ ಇದಂ ರಜತಂ ಅನ್ನುವ ಜ್ಞಾನ ಅದರದ್ದು ಜ್ಞಾನ ಇರ್ಬೋದು, ಏನು ತೊಂದರೆ ಇಲ್ಲ. ಜ್ಞಾನಕ್ಕೆ ಸತ್ಯತ್ವ ಒಪ್ಪಬಹುದು ನಾವು. ನ ದ್ವಿತೀಯ ಭ್ರಮಶಬ್ದಾರ್ಥ ಜ್ಞಾನಂವ ಅಂತ ಹೇಳಬೇಕು. ಅಂತಃಕರಣ ಅತಿವ್ಯಾಪ್ತೇ ಅಂದರೆ ಏನು? ಅಂತಃಕರಣ ಇದಲ್ಲ, ಅದರಲ್ಲಿ ಜ್ಞಾನ ಉಪಾದಾನ ಅಂದರೆ ಅಂತಃಕರಣ ಇದಲ್ಲ, ಅದು ಜ್ಞಾನಕ್ಕೆ ಜ್ಞಾನವೇ ಉಪಾದಾನವಾಗಿ ಉಳ್ಳಂಥದ್ದು. ಯಾವುದು? ಜ್ಞಾನ ಪರಿಣಾಮ ಆಗೋದು. ಹಾಂ, ಅಂದರೆ ಶ್ರುತಿ ಏನು ಹೇಳುತ್ತೆ ಅಂದರೆ ಕಾಮ ಸಂಕಲ್ಪ ವಿಚಿಕಿತ್ಸ ಶಬ್ದ ಅಶಬ್ದ ಧೃತಿ ಅಧೃತಿ ರಾಯರು ಬರೀತಾರೆ ನೋಡ್ರಿ. ಹ್ರೀಹಿ ದೀಹಿ ಭೀಹಿ ಇತ್ಯೇತ ಸರ್ವ ಮನೆಯೇವ ಇತಿ ಶ್ರುತ್ಯ. ಎಲ್ಲವೂ ಮನಸ್ಸೇ ಅಂತದ್ದು. ಯಾವುದ್ಯಾವುದು? ಕಾಮ, ಅದು ಇದು ಬೇಕು ಎಂಬತಕ್ಕಂಥ ಒಂದು ಇಚ್ಛಾ, ಸಂಕಲ್ಪ ಮಾಡ್ತೀವಲ್ಲ ಅದು. ವಿಚಿಕಿತ್ಸ ಅಂದರೆ ಸಂಶಯ, ಶಬ್ದ ಅಂದರೆ ಶ್ರದ್ಧೆ, ಅಶ್ರದ್ಧ ಅಂದರೆ ಶ್ರದ್ಧೆ ಇಲ್ಲದೇ ಇರಬೇಕೆ. ಆಮೇಲೆ ಧೃತಿ ಅಂದರೆ ಧೈರ್ಯ, ಅಧೃತಿ ಅಂದರೆ ಅಧೈರ್ಯ, ಹ್ರೀ ಅಂದರೆ ನಾಚಿಕೆ, ಧೀ ಅಂದರೆ ಬುದ್ಧಿ, ಭೀ ಅಂದರೆ ಭಯ. ಇತ್ಯೇತ ಸರ್ವಂ ಮನೆಯೇವ ಅಂತ ಶ್ರುತಿ. ಈ ಶ್ರುತಿಯಿಂದ ಜ್ಞಾನಂ ಪ್ರತಿ ಅಂತಃಕರಣದ ಉಪಾದಾನತ್ವೇನ, ಜ್ಞಾನವನ್ನು ಕುರಿತು ಅಂತಃಕರಣ ಉಪಾದಾನ ಆಗೋಯಿತು. ಹಾಗೆ ಜ್ಞಾನ ಉಪಾದಾನಕತ್ವ ಅಂತಃಕರಣದಲ್ಲಿ ಬಂತು, ಅವಿದ್ಯೆಯಲ್ಲಿ ಬರಲಿಲ್ಲ ಅಲ್ವಾ? ಅದು ಅತಿವ್ಯಾಪ್ತಿ ಬರುತ್ತೆ. ಅಂತಃಕರಣ ಅತಿವ್ಯಾಪ್ತಿ ಅದಕ್ಕೆ ಆ ಶ್ರುತಿ ಹೇಳಬೇಕಾದ್ರೆ ಅಲ್ವಾ? ಜ್ಞಾನವನ್ನು ಕುರಿತು ಅಂತಃಕರಣ ಉಪಾದಾನವಾದ್ದರಿಂದ ಭ್ರಮೋಪಾದಾನತ್ವ ಎಂಬತಕ್ಕಂಥದ್ದು ಅತಿವ್ಯಾಪ್ತವಾಯಿತು. ಅದೇ ರೀತಿ ಇನ್ನೊಂದು ಮೃದ್ಘಟ ಅಂತ ಒಂದು ಪ್ರತೀತಿ ಬರುತ್ತೆ ನಮಗೆ. ಮೃದ್ಘಟ ಅಂದರೆ ಏನು? ಮಣ್ಣೇ ಮಡಿಕೆ ಅಂತ. ಇಲ್ಲಿ ಮಣ್ಣು ಎಂಬುದಕ್ಕಂಥದ್ದು ಉಪಾದಾನ ಕಾರಣ, ಮಣ್ಣೆ ಮಡಿಕೆ ಎಂಬಲ್ಲಿ ಆ ಪ್ರತೀತಿಯಂತೆ ಭ್ರಮ ಇದಲ್ಲ, ಅದು ಭ್ರಮಸ್ಯ ಅಜ್ಞಾನ ಅನುವಿದ್ಧತೆಯ ಪ್ರತೀತ್ಯಭಾವೇನ ತದುಪಾದಾನಕತ್ವ ಅಯೋಗಾತ್. ಯಾವ ರೀತಿ ಮೃದ್ಘಟ ಎಂಬಲ್ಲಿ ಮೃದು ಉಪಾದಾನಕವಾದ ಘಟ ಎಂಬ ಅರ್ಥ ಬರುವಂತೆ ಅಲ್ವಾ? ಜ್ಞಾನ ಉಪಾದಾನ ಅಂತ ಹೇಳಿದ್ರೆ ಭ್ರಮ ಆಗೋದಿಲ್ಲ, ಯಾವುದೋ ಅವಿದ್ಯೆ ಆಗೋದಿಲ್ಲ. ಯಾವುದೊಂದು ಉಪಾದಾನ ಆಗಬೇಕು ಅಂತಿದ್ದರೆ ಆ ವಸ್ತು ಇರಬೇಕು. ಮೃದ್ಘಟ ಅಂತ ಹೇಳ್ತೀವಿ, ಮೃತ್ತೇ ಉಪಾದಾನವಾಗಿ ಉಳ್ಳ ಘಟ ಅಂತ ಹೇಳ್ತೀವಿ, ಅದು ಸರಿ ಹೋಯ್ತು. ಆದರೆ ಹಾಗೆ ಇಲ್ಲೇ ಹೇಗೆ ಹೇಳಬೇಕು ನಾವೀಗ? ಜ್ಞಾನ ಉಪಾದಾನಂ ಅವಿದ್ಯಾ ಅಂತ ಹೇಳಬೇಕು ಅಲ್ವಾ? ಜ್ಞಾನ ಅವಿದ್ಯಾ ಕೂಡುತ್ತಾ ಇದು? ಜ್ಞಾನ ಅವಿದ್ಯೆ ಕೂಡಲ್ಲ. ಜ್ಞಾನ ಅಂತೆ ಅವಿದ್ಯೆ ಅಂತ ಹೇಳ್ತೀಯಲ್ಲ, ಅದು ಉಪಾದಾನ ಆಗೋದೇ ಹಾಗೆ ನೋಡಿ. ಮೃದ್ಘಟ ಇದು ಪ್ರತೀತಿವತ್ ಭ್ರಮಸ್ಯ ಅಜ್ಞಾನ ಅನುವಿದ್ಯತೆಯ. ಭ್ರಮ ಅಂದಮೇಲೆ ಅಜ್ಞಾನ ಇರಬೇಕಲ್ಲಿ, ಜ್ಞಾನ ಉಪಾದಾನ ಆಗಲ್ಲ. ಅಜ್ಞಾನ ಉಪಾದಾನ ಬೇಕಾದ್ರೆ ಹೇಳ್ಕೊಳ್ಬೇಕಾದ್ರೆ ಅಜ್ಞಾನ ಉಪಾದಾನ ಕಾರಣ ಅನುವಿದ್ಯತೆಯ ಪ್ರತೀತಿ ಅಭಾವೇನ ತದುಪಾದಾನಕತ್ವನೇ ಕೂಡಲಾದ್ದರಿಂದ ತದುಪಾದಾನಕತ್ವ ಅವಿದ್ಯೆಯ ಅಸಂಭವೀತ್ಯಾಹ ಭ್ರಮಸ್ಯ ಇತಿ. ಭ್ರಮಸ್ಯ ಭ್ರಮಸ್ಯ ಅವಿದ್ಯಾ ಉಪಾದಾನಕತ ಅಸಂಭವೇನ ಅಭಾವೇನ ಅಸಂಭಾವಿತತ್ವಾಚ. ಅವಿದ್ಯಾ ಭ್ರಮ ಅಂತ ಎಲ್ಲೂ ನಮಗೆ ಇದಿಲ್ಲ. ಮೃದ್ಘಟ ಇರುವಂತೆ ಅವಿದ್ಯಾ ಭ್ರಮ ಎಂಬ ಒಂದು ಪ್ರತೀತಿ ಎಲ್ಲೂ ಇಲ್ಲ ನಮಗೆ. ಭ್ರಮ ಅಂದ್ರೆ ವಿಪರೀತ ಜ್ಞಾನ ಅಂತ ಆಗುತ್ತೆ. ಯಾವುದು? ಭ್ರಮ ಅಂದ್ರೆ ವಿಪರೀತ ಜ್ಞಾನ. ಅದು ಅವಾಗ ಅವಿದ್ಯಾ ಅಂತ ಬಂದ್ಬಿಡುತ್ತೆ. ಭ್ರಮ ಅದೇ ಅದು ಹೇಗಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ವಿಕಲ್ಪ ಮಾಡಿಕೊಂಡ್ರು. ಭ್ರಮ ಉಪಾದಾನ ಅಂದರೆ ಭ್ರಮ ಅಂದರೆ ಅರ್ಥವೋ ಜ್ಞಾನವೋ. ಜ್ಞಾನ ಉಪಾದಾನ ಅಂತ ಹೇಳೋದಾದರೆ ಅವಿದ್ಯಾಗೆ ಅಜ್ಞಾನ ಬೇಕಾದ್ರೆ ಉಪಾದಾನ ಕಾರಣವಾಗಲಿ, ಜ್ಞಾನ ಉಪಾದಾನ ಕಾರಣ ಆಗೋದು ಹೇಗೆ ಅಂತ ನಾವು ಕೇಳೋದು. ಅಸಂಭಾವಿತ ಅದು ಅಂತ.